ದೇಶಾದ್ಯಂತ ನೀಟ್ ಅಕ್ರಮದ ಬಗ್ಗೆಯೇ ಚರ್ಚೆ. ದೇಶಾದ್ಯಂತ ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಂತಹ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡಿದೆ. ರಾಜಕೀಯ ಪಕ್ಷಗಳು ಕೂಡ ಕೇಂದ್ರದ ವಿರುದ್ಧ ಮುಗಿಬಿದ್ದಿದ್ದಾವೆ. ಅದರಲ್ಲಿ ನಮ್ಮ ರಾಜ್ಯ ನಾಯಕರು ಕೂಡ ಹಿಂದೆ ಇಲ್ಲ. ಮುಖ್ಯಮಂತ್ರಿಗಳು, ಮಾಜಿ ಸಚಿವ ಸಂತೋಷ್ ಲಾಡ್ ಅವರು ಸೇರಿದಂತೆ ರಾಜ್ಯದ ಹಲವು ಕಾಂಗ್ರೆಸ್ನ ನಾಯಕರು ಜಂತರ್ ಮಂತರ್ನಲ್ಲಿ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನು ಮಾಡಿದ್ರು. ಬಟ್ ವಿಪರ್ಯಾಸ ಏನು ಗೊತ್ತಾ? ಅಲ್ಲೆಲ್ಲೋ ಪ್ರತಿಭಟನೆ ಮಾಡೋದಲ್ಲ, ನಮ್ಮ ರಾಜ್ಯದಲ್ಲಾಗಿರುವಂತಹ, ನಮ್ಮ ತಟ್ಟಿಯಲ್ಲಿ ಬಿದ್ದಿರುವಂತಹ ಹುಳ ನಮ್ಮ ರಾಜ್ಯ ಸರ್ಕಾರ ಕಾಣಿಸ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಕರ್ನಾಟಕ ಲೋಕಸೇವಾ ಆಯೋಗ ಹೆಸರಿಗೆ ಮಾತ್ರ, ಬಟ್ ದಶಕಗಳಿಂದ ಇಲ್ಲಾಗಿರುವಂತಹ ಅಕ್ರಮವನ್ನ ಪರಿಗಣಿಸಿ ಜನರೇ ಇಟ್ಟಿರುವಂತಹ ಹೆಸರೇನು ಅಂತ ಕೇಳಿದ್ರೆ ಕರ್ನಾಟಕ ಭ್ರಷ್ಟ ಸೇವಾ ಆಯೋಗ. ಒಂದು ಎಕ್ಸಾಮ್ ಪಾರದರ್ಶಕವಾಗಿ ಮಾಡೋದಕ್ಕೆ ಇವ್ರ ಕೈನಿಂದ ಸಾಧ್ಯ ಇಲ್ಲ. ಎಕ್ಸಾಮ್ ನಡೆಸುವಾಗ ಅಕ್ರಮ, ಎಕ್ಸಾಮ್ ನಡೆಸಿದಂತಹ ನಂತರದಲ್ಲಿ ನೇಮಕಾತಿಯಲ್ಲಿ ಅಕ್ರಮ, ಒಂದೊಂದು ಹುದ್ದೆಗೆ 80 ಲಕ್ಷ, 1 ಕೋಟಿ ಇಷ್ಟು ಹಣವನ್ನ ಪರೀಕ್ಷಾರ್ಥಿಗಳು ಬಿಚ್ಚುವಂತಹ ಅನಿವಾರ್ಯತೆ. ಈಗ ಮತ್ತೊಮ್ಮೆ ಅಂಥದ್ದೇ ಆರೋಪಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಗುರಿಯಾಗ್ಬಿಟ್ಟಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ವಿಧಾನಸೌಧ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 50ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಹೋಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾಸು ಕೊಟ್ರೆ 99% ಹುದ್ದೆ ಸಿಗೋದು ಕನ್ಫರ್ಮ್ ಅಂತೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ. ಈ ಡೀಲ್ ಇದೆಯಲ್ಲ, ಕದ್ದು ಮುಚ್ಚಿ ಡೀಲ್ ಅಲ್ಲ ಕಣ್ರಿ, ಖುಲ್ಲಾ ಡೀಲ್. ಯಾರು ಎಕ್ಸಾಮ್ ಅನ್ನ ಬರೆದಿರ್ತಾರೋ ಅವರಿಗೆ ಮಧ್ಯವರ್ತಿಗಳಿಂದ ನೇರ ಕರೆ ಬರುತ್ತೆ. ನಂಬರ್ ಹೇಗ್ ಸಿಕ್ತು ಅಂತ ನೀವು ಪ್ರಶ್ನೆ ಮಾಡಬಹುದು. ಆ ಪ್ರಶ್ನೆಗೆ ಉತ್ತರ ಕರ್ನಾಟಕ ಲೋಕಸೇವಾ ಆಯೋಗ, ಅದರಲ್ಲಿರುವಂತಹ ಮೆಂಬರ್ಸ್. ಡೈರೆಕ್ಟ್ ಕಾಲ್. ನಿಮಗೆ ಹುದ್ದೆ ಬೇಕು ಅಂದ್ರೆ ನಿಮ್ಗೆ ಒಳ್ಳೆ ರ್ಯಾಂಕಿಂಗ್ ಅನ್ನ ಕೊಡಿಸ್ತೀವಿ, ಹುದ್ದೆಯನ್ನ ಪಕ್ಕಾ ಕೊಡಿಸ್ತೀವಿ, 80 ಲಕ್ಷ ಕೊಡಿ. ಈ ರೀತಿಯಾಗಿ ಮಧ್ಯವರ್ತಿಗಳು ಬೇಡಿಕೆಯನ್ನ ಇಡ್ತಾರೆ. ಮಧ್ಯವರ್ತಿಗಳಿಗೆ ಯಾರ ಜೊತೆ ಕನೆಕ್ಷನ್? ಅಫ್ಕೋರ್ಸ್ ಅಧಿಕಾರಿಗಳ ಜೊತೆ ಕನೆಕ್ಷನ್, ಕೆಪಿಎಸ್ಸಿ ಸದಸ್ಯರ ಜೊತೆ ಕನೆಕ್ಷನ್. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಾಗಿರುವಂತಹ ಬ್ರಹ್ಮಾಂಡ ಅಕ್ರಮವನ್ನ ಬೇರೆ ಯಾರು ಬಯಲಿಗೆಳೆದಿದ್ದಲ್ಲ ಸ್ವಾಮಿ. ನೇಮಕಾತಿ ಆಗುತ್ತೆ ತಮಗೆ ಅಂತ ಹೇಳಿ ಕನ್ಸ್ ಕಟ್ಕೊಂಡು ಕಾಯ್ತಾ ಇದ್ದಂತಹ ಪರೀಕ್ಷಾರ್ಥಿಗಳೇ ಅದನ್ನ ಬಯಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಎಕ್ಸಾಮ್ ನಡೆದಿದ್ ಯಾವಾಗ? ಜನವರಿ 8ನೇ ತಾರೀಕು. ರಿಸಲ್ಟ್ ಬಂದಿದ್ ಯಾವಾಗ? ಮೊನ್ನೆ ಜುಲೈ 17ನೇ ತಾರೀಕು. ರಿಸಲ್ಟ್ ಬಂದಂತಹ ನಂತರದಲ್ಲಿ ಆ ರಿಸಲ್ಟ್ ನ ನೋಡಿ ಪರೀಕ್ಷಾರ್ಥಿಗಳು ಗಾಬರಿ ಬಿದ್ದು ಹೋಗ್ಬಿಟ್ಟಿದ್ರು. ಯಾಕೆ ಗಾಬರಿ ಆಗಿದ್ರು ಅಂತ ಹೇಳಿದ್ರೆ, ಯಾರು ಅಕಾಡೆಮಿಕ್ಸ್ ನಲ್ಲಿ ವೀಕ್ ಇದಾರೋ ಅವರು ಟಾಪ್ ರ್ಯಾಂಕಿಂಗ್ ನಲ್ಲಿ ಬಂದಿದ್ದಾರೆ. ಯಾರು ಗೋಲ್ಡ್ ಮೆಡಲ್ ಪಡೆದಂತಹ ಸ್ಟೂಡೆಂಟ್ಸ್ ಇದಾರೋ ಅವರ ಹೆಸರು ಇನ್ನೆಲ್ಲೋ ಕೆಳಗಡೆ ಬಂದಿದೆ. ಹೇಗಾಯ್ತು ಇದು? ಲಿಸ್ಟ್ ನಲ್ಲಿ ಅಕ್ರಮ ಮಾಡಿದವರು ಟಾಪಿಗೆ ಯಾಕೆ ಹೋದ್ರು? ಲಿಸ್ಟ್ ನಲ್ಲಿ ಯಾರು ಅಕಾಡೆಮಿಕ್ಸ್ ನಲ್ಲಿ ವೀಕ್ ಇದ್ರೋ ಅವ್ರು ಹೇಗೆ ಮೊದಲ ಸ್ಥಾನ, 2ನೇ ಸ್ಥಾನವನ್ನ ಪಡ್ಕೊಂಡ್ರು? ಇದು ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ, ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಅದಾದ ನಂತರ ಆ ಪರೀಕ್ಷಾರ್ಥಿಗಳು ಒಂದು ಸ್ಟಿಂಗ್ ಆಪರೇಷನ್ಗೆ ಇಳಿತಾರೆ. ಯಾರು ಮಧ್ಯವರ್ತಿ ಇದ್ದಾರೋ ಆತನ ಜೊತೆ ಮಾತುಕತೆಗೆ ಇಳಿತಾರೆ. ಆ ಮಧ್ಯವರ್ತಿಯ ಜೊತೆ ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಂದೊಂದು ಹುದ್ದೆ 80 ಲಕ್ಷಕ್ಕೆ ಬೇಕರಿಯಾದಂಥ ಸತ್ಯ, ನಗ್ನ ಸತ್ಯ ಬಯಲಾಗಿತ್ತು. ಆಡಿಯೋ ಇದೆ, ಮೊದಲಿಗೆ ಆ ಆಡಿಯೋನ ಕೇಳ್ಕೊಂಡ್ಬರೋಣ ಬನ್ನಿ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಅವರೆಲ್ಲ ಬಹಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಇದೆ. ಅವರೆಲ್ಲ ಬಹಳ ಜಾಸ್ತಿ ಕೇಳ್ತಿದ್ದಾರೆ. ಆದ್ರೆ 80 ಲಕ್ಷಕ್ಕೆ ನಾನು ಡೀಲ್ ಮಾಡಿದ್ದೀನಿ ಅಂತ ಹೇಳಿ ಆತ ಹೇಳ್ತಾ ಇರುವಂತಹ ಮಾತು. 80 ಲಕ್ಷಕ್ಕೆ ಮಧ್ಯವರ್ತಿ ಯಾರು? ಮೊಹಮ್ಮದ್ ಆರಿಫ್. ಆ ಫೋಟೋ ಗಮನಿಸ್ತಾ ಇದ್ದೀರಿ, ಆತನೇ ಮಾತನಾಡಿರೋದು.
ಆತ ಮಾತನಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಆತನೇ ಕಾಂಟ್ಯಾಕ್ಟ್ ಮಾಡ್ತಾನೆ. ಈ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಯೊಬ್ಬನ ಪರೀಕ್ಷಾರ್ಥಿಯ ತಂದೆ ನಾನು ಅನ್ನುವಂಥ ರೀತಿನಲ್ಲಿ ಫೋನಲ್ಲಿ ಮಾತನಾಡ್ತಾರೆ. ಆತನಿಂದ ಸತ್ಯವನ್ನ ಕಕ್ಕಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆತ ಸತ್ಯ ಕಕ್ಕಿದ ಮೇಲೆ ಎಲ್ಲವೂ ಕೂಡ ಬಟಾಬಯಲಾಗಿದೆ. ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಏನು? ಕಷ್ಟಪಟ್ಟು ಓದಿದ್ವಿ, ಹಗಲು ರಾತ್ರಿ ಓದಿದ್ವಿ, ತಿಂಗಳಾನುಗಟ್ಟೆ ಓದಿದ್ವಿ, ಓದಿ ಎಕ್ಸಾಮ್ ಅನ್ನ ಬರೆದ್ವಿ, ನ್ಯಾಯವಾಗಿ ಪರೀಕ್ಷೆ ಬರೆದಂತಹ ನಮಗೆ ನ್ಯಾಯ ಎಲ್ಲಿದೆ? ಅಲ್ಲೆಲ್ಲೋ ನೀಟ್ ಪರೀಕ್ಷೆ ಬಗ್ಗೆ ನೀವು ಮಾತನಾಡ್ತೀರಿ, ಅಲ್ಲೆಲ್ಲೋ ಆದಂತಹ ಪರೀಕ್ಷಾ ಅಕ್ರಮದ ಬಗ್ಗೆ ಮಾತನಾಡ್ತೀರಿ. ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇವ್ರು ನಡೆಸ್ತಾ ಇರುವಂತಹ ಪರೀಕ್ಷೆಯಲ್ಲೇ ಅಕ್ರಮದ ಮೇಲಕ್ರಮ ಆಗ್ತಾ ಇದೆಯಲ್ಲ, ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲೆಲ್ಲೋ ಮತ್ಯಾವುದೋ ವ್ಯವಸ್ಥೆ, NTA ವ್ಯವಸ್ಥೆಯನ್ನ ಸರಿಪಡಿಸಬೇಕು, ಆ ಸಿಸ್ಟಮ್ನ ಸರಿಪಡಿಸಬೇಕು ಅಂತ ಮಾತನಾಡ್ತೀರಿ ನೀವು. ಕರ್ನಾಟಕ ಲೋಕಸೇವಾ ಆಯೋಗ, KPSC ಇಲ್ಲಿನ ವ್ಯವಸ್ಥೆಯನ್ನ, ಇಲ್ಲಿರುವಂತಹ ಸಿಸ್ಟಮ್ ಅನ್ನ ಸರಿಪಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾಕೆ ಮಾತನಾಡ್ತಿಲ್ಲ ಅನ್ನೋದು ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಕಣ್ಣೀರು ಹಾಕಿದ್ರು ಇವತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತ್ಕೊಂಡು ಕಂಪ್ಲೇಂಟ್ ಅನ್ನ ಕೊಡೋಕ್ ಬಂದವರು. ಪರೀಕ್ಷೆ ಬರೆದು ಸರ್ಕಾರಿ ಉದ್ಯೋಗವನ್ನ ಪಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾವು ಕಷ್ಟಪಟ್ವಿ. ಇವತ್ತು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಮಗೆ ಎದುರಾಗಿದೆಯಲ್ಲ ಅನ್ನೋದು ಅವರ ಕಣ್ಣೀರು. ಮಧ್ಯಮ ವರ್ಗದವರು, ಬಡವರು ಕಷ್ಟಪಟ್ಟು ಓದಿರ್ತಾರೆ. 80 ಲಕ್ಷ ಹಣ ನಾವೆಲ್ಲಿಂದ ಹೊಂದಿಸಿ ತಗೊಂಡ್ಬರೋದು? ಅವ್ರು ಯಾರೋ KPSC ಸದಸ್ಯರು, ಅವ್ರ ಸಂಬಂಧಿಕರು, ಅವ್ರು ಟಾಪ್ ನಲ್ಲಿ ಬಂದಿದ್ದಾರೆ. ಅಕಾಡೆಮಿಕ್ಸ್ ನಲ್ಲಿ ಯಾವತ್ತೂ ಮುಂದಿಲ್ಲದೆ ಇದ್ದವರು ಗೋಲ್ಡನ್ ರ್ಯಾಂಕ್ ಅಥವಾ ಗೋಲ್ಡ್ ಮೆಡಲ್ ಅನ್ನ ಪಡೆದಂತಹ ವಿದ್ಯಾರ್ಥಿಗಳಿಗಿಂತ ಮುಂದೆ ಹೋಗಿ ರ್ಯಾಂಕ್ ಅನ್ನ ಪಡೆದಿದ್ದಾರೆ ಅಂತಂದ್ರೆ ಅನುಮಾನ ಮೂಡೋದಿಲ್ವಾ? ಇದು ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ, ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಹಲೋ ಸರ್. ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಸರ್ ಎಲ್ಲಿಗೆ ಬರೋದು ಸರ್? ನೆನ್ನೆ ಅಲ್ಲ, ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಯಾಕೆ ಸರ್? ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ನೀವು ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ, ಮತ್ತೆ ನೀವು ನನಗೆ ಏನ್ ಅರ್ಥ ಆಗ್ಬೇಕು? ಸ್ವಲ್ಪ ಪದೇ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್, 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ, ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಣ್ಣ, ಹೇಳ್ಬೇಕಲ್ಲ. ಅವ್ರು ಸರ್ ನನ್ ಕೇಳ್ತಾ ಇದಾರೆ, ನಾನ್ ಬರಲ್ಲ ಏನ್ ಮಾಡಲ್ಲ ಅಂತೇಳಿ. ಅವ್ರು ಮತ್ತೊಂದು ತಗೋಬೇಕು. ಅವ್ರು ಏನ್ ಹೇಳಿದ್ರು, ನಾನು ನೀವು ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ ಸರ್. ಹೇಳಿ ಸರ್. ಈಗ 40 ಲಕ್ಷ ಅಮೌಂಟ್ ಸರ್ ಇದನ್ನ ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲೇ ಮಾಡಿಸ್ಬೋದು, ಸಂತೋಷ ಇದೆ. ನಿಮ್ದು ನಮ್ಮ ಹತ್ರ ಚೆಕ್ ಇದೆ, ಅದನ್ನ ಹೋಗ್ಬಿಟ್ರಿ. ಇಲ್ಲ ಸರ್, ನಾನು ನಿನ್ನೆ ನಂಬಿದೆ ಸರ್. ಹಂಗಿರೋದಿಲ್ಲ, ಅದು ಏನಕ್ಕತಿ ನಮ್ಮ ಮೇಲೆ ವಿಶ್ವಾಸ ಇತ್ತಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೊಳ್ಳಿದೆ. ನೀವ್ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ನಾವೆಲ್ಲ ನಮ್ಮ ಜೀವನ ಪರ್ಯಂತ ಹೇಳ್ಕೊಂಡು ಒಳಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವ್ ಯಾರ ಕೈ ಕೊಡತ್ರ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ, ಬೇಕಾದ್ರೆ ಮಾತಾಡಿ ಸರ್. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ಏನ್ ಕೇಳಿದ್ರಿ, ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ. ನನಗೇನ್ ಹುಚ್ಚಿದೆ ನಿಮ್ ಫೋನ್ ಹಚ್ಚಕ್ಕೆ? ನಿಮ್ ಕೆಲ್ಸಕ್ಕೋಸ್ಕರನೇ ಹಚ್ಚಿದ್ದಲ್ಲ ಫೋನ್ ನಾನು. ಸರ್ ಅಪ್ಪ ಇದಾರೆ, ಮಾತಾಡ್ತೀರಾ ಸರ್? ಕುಡಿ ಅಪ್ಪ. ಹಲೋ. ಇದು ವಿದ್ಯಾರ್ಥಿಗಳು ಮಾಡಿರುವಂತಹ, ಪರೀಕ್ಷಾರ್ಥಿಗಳು ಮಾಡಿರುವಂತಹ ಸ್ಟಿಂಗ್ ಆಪರೇಷನ್. ಮಧ್ಯವರ್ತಿ ಮೊಹಮ್ಮದ್ ಆರಿಫ್, ಆತ ಕಾಂಟ್ಯಾಕ್ಟ್ ಮಾಡಿದಂತಹ ಟೈಮಲ್ಲಿ ಯಾವ ರೀತಿ ಈ ಅಕ್ರಮ ನಡೀತಾ ಇದೆ, ಹೇಗೆ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೇಗೆ ಡೀಲಿಂಗ್ ಅನ್ನ ಮಾಡ್ತಿದ್ದಾರೆ, ಹುದ್ದೆಗಳು ಯಾವ ರೀತಿ ಬಿಕರಿಯಾಗ್ತಾ ಇವೆ ಅನ್ನೋದನ್ನ ವಿದ್ಯಾರ್ಥಿಗಳೇ ಬಯಲು ಮಾಡಿರುವಂತಹ ರೀತಿ ಇದು.
ಅದಾದ ನಂತರ ಪರೀಕ್ಷಾರ್ಥಿಗಳು ಹೋಗಿ ವಿಧಾನಸೌಧ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಬ್ರಲ್ಲ ಇಬ್ರಲ್ಲ, ಸುಮಾರು 50ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳು ಹೋಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ಅಕ್ರಮ ಇದು. ಜನವರಿ 8ನೇ ತಾರೀಕು ಪರೀಕ್ಷೆ ನಡೆಯುತ್ತೆ, ಜುಲೈ 17ನೇ ತಾರೀಕು ಫಲಿತಾಂಶ ಬರುತ್ತೆ. ಫಲಿತಾಂಶವನ್ನ ನೋಡಿದಂತಹ ಪರೀಕ್ಷಾರ್ಥಿಗಳಿಗೆ ಆಘಾತ ಆಗುತ್ತೆ. ಯಾರು ಹಗಲು ರಾತ್ರಿ ಸ್ಟಡಿ ಮಾಡಿ ಎಕ್ಸಾಮ್ ಅನ್ನ ಬರೆದಿರ್ತಾರೋ ಅವರು ಗಾಬರಿಗೊಳಗಾಗ್ಬಿಡ್ತಾರೆ. ಅದಾದ ನಂತರವೇ ಈ ಅಕ್ರಮವನ್ನ ಬಯಲಿಗೆಳೆಯೋಕೆ ಪರೀಕ್ಷಾರ್ಥಿಗಳು ಮುಂದಾಗಿತ್ತು. ಈ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಖುದ್ದು ಪರೀಕ್ಷಾರ್ಥಿಗಳು ಇವತ್ತು ನ್ಯೂಸ್ ಫಸ್ಟ್ ನ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಮಂಜುನಾಥ್ ಅವರು, ನಮಸ್ಕಾರ ಡಾಕ್ಟರ್ ಮಂಜುನಾಥ್. ಹಾಗೆ ಡಾಕ್ಟರ್ ಸಚಿನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಡಾಕ್ಟರ್ ಹರೀಶ್. ಮೊದಲನೇದಾಗಿ ಸಚಿನ್, ನಿಮ್ಮಿಂದ ಆರಂಭ ಮಾಡ್ತೀನಿ. ಇಡೀ ದೇಶಾದ್ಯಂತ ಏನ್ ಚರ್ಚೆ ನಡೀತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ NTA ಪರೀಕ್ಷೆಯನ್ನ ಸರಿ ಮಾಡಲಿಲ್ಲ ಅಂತ ಹೇಳಿ ದೇಶಾದ್ಯಂತ ಒಂದು ಕಿಚ್ಚು, ಹೋರಾಟದ ಕಿಚ್ಚು. ನಮ್ಮಲ್ಲಿದ್ದವರು ಕೂಡ ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಆದ್ರೆ ನಮ್ಮ ತಟ್ಟೆನಲ್ಲೇ ಹುಳ ಬಿದ್ದಿದೆ, ನಮ್ಮ ತಟ್ಟೆನಲ್ಲೇ ಹೆಗ್ಗಣ ಕೊಳ್ತನಾಡ್ತಾ ಇದೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ವಲ್ಲ ಅನ್ನೋದು ಪ್ರಶ್ನೆ. ಇನ್ನು KPSC ಬಗ್ಗೆ ಮಾತನಾಡುವಂತಹ ಟೈಮ್ನಲ್ಲಿ ಫಸ್ಟ್ ಟೈಮ್ ಅಲ್ಲ ಇದು, ಹಲವು ಕಳೆದ ಒಂದು ದಶಕದಲ್ಲಿ ನೀವು ಲೆಕ್ಕವನ್ನ ಪ್ರಿಂಟ್ ತಗೊಂಡ್ಬಿಟ್ರೆ ಎಷ್ಟು ಅಕ್ರಮ ಆಗಿದೆ ಅಂತ ಒಂದು 10 ಲಿಸ್ಟ್ ಅನ್ನೇ ಕೊಟ್ಬಿಡಬಹುದು. ಈಗ ಮತ್ತೆ ಅಕ್ರಮ ಆಗಿದೆ. ಬಟ್ ಈ ಅಕ್ರಮ ನಿಮಗಾದಂತಹ ಅನ್ಯಾಯ ಏನು, ನೀವು ಅದನ್ನ ಬೆಳಕಿಗೆ ತಂದಿದ್ದು ಹೇಗೆ, ವಿವರವಾಗಿ ಹೇಳ್ಬೋದಾ ಅಂತ ಹೇಳಿ ಸಚಿನ್. ಎಸ್ ಮ್ಯಾಮ್ ನಿಮ್ಗೆ ಬ್ರೀಫ್ ಮಾಡಕ್ಕೆ ಜನವರಿ 8, 9 ನಮ್ಮ ಎಕ್ಸಾಮ್ ಆಗುತ್ತೆ. ಜನವರಿ 8 ಕನ್ನಡ ಎಕ್ಸಾಮು, 9 ನಮ್ಮ ಮಾಮೂಲಿ 2 ಪೇಪರ್ ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಜನರಲ್ ಪೇಪರ್, ಬೆಳಿಗ್ಗೆ ಮಧ್ಯಾಹ್ನ ನಮ್ಮ ಸ್ಪೆಸಿಫಿಕ್ ಪೇಪರ್ ಅಂದ್ರೆ ನಮ್ಮ ವೆಟರ್ನರಿ ಸಬ್ಜೆಕ್ಟ್ ರಿಲೇಟೆಡ್ ಎಕ್ಸಾಮ್ ನಡೆಯುತ್ತೆ. ಈ ನಂತರ ಆದ್ಮೇಲೆ 2 ತಿಂಗಳಿಗೆ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬಿಡ್ತಾರೆ. 621 ಜನ ಕ್ವಾಲಿಫೈ ಆಗ್ತಾರೆ. ಅಲ್ಲಿ ಒಂದು ರೂಲ್ಸ್ ಹಾಕಿದ್ರು ಮ್ಯಾಮ್, ನಮ್ಮ ಎಕ್ಸಾಮ್ ಬರೀಬೇಕಾದ್ರೆ ಟೋಟಲ್ ಮಾರ್ಕ್ಸ್ 600ಗೆ 35% ಅಂದ್ರೆ 210 ಮಾರ್ಕ್ಸ್ ಬರಬೇಕು. ಅವಾಗ ನೀವು ಲಿಸ್ಟ್ಗೆ ಎಲಿಜಿಬಲ್, ಇಲ್ಲ ಅಂದ್ರೆ ಇದಾದ್ರು ಅಂತ ಬಂದಿತ್ತು. ನಂತರ ಹೇಳಿ ನಂತರ ದಿನಗಳಲ್ಲಿ ಏನಾಯ್ತು, ಈ ಡೀಟೇಲ್ಸ್ ಏನಿತ್ತು ಅಂದ್ರೆ ಮ್ಯಾಮ್, ನೀವು ಬೇಕಾದ್ರೆ ನಮ್ಗೆ ಅಲ್ಲಿ ಇದು ಲಿಸ್ಟ್ ಇದೆ, ಅಲ್ಲಿ ಬರೀ ವಿದ್ಯಾರ್ಥಿಯ ನೇಮ್ ಪಕ್ಕದಲ್ಲಿ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಓಕೆ, ಇಲ್ಲಿ ನಮ್ಮ ಸ್ನೇಹಿತರಾದ ಡಾಕ್ಟರ್ ಮಂಜುನಾಥ್ ಅವ್ರು ತೋರಿಸ್ತಾ ಇದ್ದಾರೆ. ಇಷ್ಟೇ ಇರುತ್ತೆ. ಇಲ್ಲಿ ನೀವು ಗಮನಿಸಬೇಕಾದದ್ದು ಅಂದ್ರೆ ಇವ್ರು ಹೇಗೆ ನಮ್ಮ ಡೀಟೇಲ್ಸ್ ಗಳು ಕೊಡ್ತಾರೆ, ಫೋನ್ ನಂಬರ್ಗಳು ಕೊಡ್ತಾರೆ. ಇದರಲ್ಲಿ ಫೋನ್ ನಂಬರ್ ಇಲ್ಲ. ಗೊತ್ತಿರೋದು ಒಬ್ರಿಗೆ KPSC, ಇವ್ರಿಗೆ ಮಾತ್ರ. ಬೋರ್ಡ್ ನಾವೇನು ಅಪ್ಲಿಕೇಶನ್ ಕೊಟ್ಟಿರ್ತೀವಿ ಅಲ್ಲಿ ಅಡ್ರೆಸ್ ನಂಬರ್ ಎಲ್ಲ ಇರುತ್ತೆ. ಈ ನಂಬರ್ ಎತ್ಕೊಂಡು ಈ ಮೀಡಿಯೇಟರ್ಸ್ ಅಂತಾರಲ್ಲ ಫೋನ್ ಮಾಡಿದ್ದಾರೆ. ಈಗ ಬೆಳಿಗ್ಗೆನೂ ಒಬ್ಬ ವಿದ್ಯಾರ್ಥಿ ಬಂದು ನಮಗೆ ಡೀಟೇಲ್ಸ್ ಕೊಟ್ಟ. ಅಂದ್ರೆ ಹೆಂಗೆ ಫೈನಲ್ ರಿಸಲ್ಟ್ ಹೊರಗಡೆ ಬರೋಕ್ ಮುಂಚೆ ನಿಮಗೆ ಕಾಲ್ ಬಂತು, ಫೋನ್ ಬಂತು. ಓಕೆ, ಜುಲೈ 17 ರಿಸಲ್ಟ್ ಬಂದಿದ್ದು, ಅದಕ್ಕಿಂತ ಮುಂಚೆ ಫೋನ್ ಬಂತು. 1 ಮಂತ್ ಗ್ಯಾಪ್ ಅಲ್ಲಿ ಬಂತು. ಆಗ ಇದೇ ನಮ್ಮ ಕಾಂತಕುಮಾರ್ ಸರ್ ಇವರೆಲ್ಲ ಬೇರೆ ಅಲ್ಲಿ ಇನ್ನೂ ಬೇರೆ ಇವರಿದ್ದಾರೆ, ಅವರು ಇನ್ವಾಲ್ವ್ ಆಗಿ ಆಪರೇಷನ್ ತರ ಮಾಡಿ ಆತನ ಹತ್ರ ಮಾತಾಡ್ತಾರೆ. ಆಗ ಮಾತಾಡಿದಾಗ ನಿಮ್ಗೆ ಏನು ಆಡಿಯೋ ವಿಡಿಯೋ ಸಿಕ್ಕಿದೆಯಲ್ಲ ಅದರಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ 70-80 ಲಕ್ಷದವರೆಗೂ ಇದು ಮಾಡಿ ನಾವು ಲಿಸ್ಟಿಗೆ ತರ್ಕೊಡ್ತೀವಿ ಅಂತ. ಇದನ್ನ ಗಮನಿಸಿ ಕಾಂತಕುಮಾರ್ ಸರ್ ಮತ್ತೆ ಇನ್ನಿತರ ವೆಟರ್ನರಿ ಸ್ಟೂಡೆಂಟ್ಸು ಫೈಲ್ ಮಾಡ್ತಾರೆ. ಮೇ 29ನೇ ತಾರೀಕು ಇದೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಮೇ 29ನೇ ತಾರೀಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಈ ಫೈನಲ್ ಲಿಸ್ಟ್ ಬರಕ್ಕಿಂತ ಮುಂಚೆ ಅದೆಲ್ಲ ಎಂಕ್ವೈರಿ ನಡೀತಾ ಇದೆ. ಆದ್ರೂ ಇವರು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಓಕೆ, ಏನ್ ನೀವು ಮೀಡಿಯೇಟರ್ ಅದು ತೋರಿಸ್ತಾ ಇದ್ದೀರಾ ಅವ್ರ ಬಗ್ಗೆನೇ ಎಂಕ್ವೈರಿ ನಡೀತಾ ಇದೆ. ಅವ್ರ ಮೊಬೈಲ್ ರಿಟ್ರೀವ್ ಮಾಡೋದು, ಅದ್ರಲ್ಲಿ ಏನೋ ಡೇಟಾಸ್ ಇದೆಯಾ, ಈ ತರ ಅದ್ರ ಬಗ್ಗೆ ನಡೀತಾ ಇದೆ. ಸೊ ಈ ತರ ನಾವು ಫಸ್ಟ್ ಪ್ರಶ್ನೆ ಕೇಳೋದು, ಇಷ್ಟೊಂದು ಇನ್ಫಾರ್ಮೇಶನ್ ನ ಅವ್ರಿಗೆ ಫೋನ್ ನಂಬರ್ ಸಮೇತ ಕಾಂಟ್ಯಾಕ್ಟ್ ಕೊಡೋರು ಯಾರು? ಓಕೆ, ಫೈನಲ್ ಲಿಸ್ಟ್ ನೋಡಿದಾಗ ನಿಮಗೆ ಮೂಡಿದಂತಹ ಪ್ರಶ್ನೆ ಏನು? ನಿಮಗೆ ಯಾಕೆ ಅನುಮಾನ? ಈಗ ಫೈನಲ್ ಲಿಸ್ಟ್ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಇದ್ದವರು ನ್ಯಾಯಯುತವಾಗಿ ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ, ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಯಾಕೆ ಅನ್ನಿಸ್ತಿಲ್ಲ? ಯಾಕೆಂದ್ರೆ ಮ್ಯಾಮ್ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ನಾನಿದ್ದೆ. 2 ಪೇಪರ್ಗೂ ನಾವು ಕಷ್ಟಪಟ್ಟು ತುಂಬಾ ಓದಿದ್ವಿ. ನಮ್ಗೆ ಗೊತ್ತದು 300 ಮಾರ್ಕ್ಸ್ ಮಾಡುವಂತ ಪೇಪರ್ ಅದಷ್ಟೇ. ಓಕೆ, ಮೇಲ್ ಕ್ರಾಸ್ ಮಾಡ್ತೀವಿ ಅಂದ್ರೆ ಅದೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ತುಂಬಾ ಇತ್ತು. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಬೇಕಾದ್ರೆ ಡೀಟೇಲ್ ಕಲೆಕ್ಟ್ ಮಾಡ್ಕೊಳ್ಳಿ. ಈ ವರ್ಷದ UPSC ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಲ್ಲ, IFS ಅಂದ್ಬಿಟ್ಟು ಮಂಜುನಾಥ್ ಅನ್ಸುತ್ತೆ, ಅವರು ನಮ್ಮ ವೆಟರ್ನರಿ ಸ್ಟೂಡೆಂಟ್, ಕರೆಕ್ಟಾ? ಅವರು 330-340 ಮಾರ್ಕ್ಸ್ ತೆಗೆದಿದ್ದಾರೆ. UPSC ಇಸ್ ಅ ಟಾಪ್ ಎಕ್ಸಾಮ್. ಅದನ್ನೇ ಓದಿ ಆಮೇಲೆ ಬೇರೆನೂ ಅಷ್ಟೇ, UPSCಗೆ 2-3 ಸತಿ ಇಂಟರ್ವ್ಯೂಗೆ ಹೋದವರು ಅಷ್ಟೇ 330-340 ಬಾರ್ಡ್ರಲ್ಲಿ ಇದ್ದಾರೆ. ಈ ಲಿಸ್ಟಲ್ಲಿ ಯಾರ್ಯಾರು, ಫಾರ್ ಎಕ್ಸಾಂಪಲ್ ಮ್ಯಾಮ್ ನಿಮ್ಗೆ ಹೇಳೋಕ್ಕೇನು, KPSC ಅದೇ ಟಾಪ್ ಇವ್ರು ಇದ್ದಾರಲ್ಲ, ಅವ್ರ ರಿಲೇಟಿವೇ ಒಬ್ಬ 460-470 ತೆಗೆದಿದ್ದಾರೆ. ಅದು ಆ ಮಾರ್ಕ್ಸ್ ತೆಗಿಯೋಕ್ಕೆ ಆಗಲ್ಲ ಆ ಪೇಪರಲ್ಲಿ.
ಓಕೆ ಬರ್ದು ಕಷ್ಟಪಟ್ಟಿದ್ರು ಓಕೆ, ಅವ್ನ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತು, ಅಕಾಡೆಮಿಕ್ಸ್. ನಮ್ದು CGPA ಪ್ಯಾಟರ್ನ್ ಮ್ಯಾಮ್, 5 ವರ್ಷದ್ದು ಪ್ರತಿ ಇಯರ್ನು ಆ್ಯಡ್ ಮಾಡ್ಕೊ ಹೋಗ್ತಾರೆ. ಈಗ ನಾನು ಹೇಳೋದು 1 ಇಯರ್ ಹೆಚ್ಚು ಕಮ್ಮಿ ಆದರೆ 1 ಇಯರ್ಸ್ ಡೌನ್ ಆಗುತ್ತೆ CGPA. ಇನ್ 4 ಇಯರ್ಸ್ ಓದಿರ್ಬೇಕಲ್ವಾ. ಎಂಥವ್ರಿಗೂ ಈ ವರ್ಷ ಮಿಸ್ ಆದ್ರೂ ನೆಕ್ಸ್ಟ್ ಇಯರ್ ಬ್ಯಾಕಪ್ ಮಾಡಿದ್ದೀವಿ ನಾವು. ಆತಂದು ಆ ಥರ ಆಗೇ ಇಲ್ಲ, ಸ್ಕೋರ್ ಆವ್ರೇಜ್ ಕಮ್ಮಿ ಇತ್ತು. ಅದೊಂದು ನಮ್ಗೆ ಅನುಮಾನ ಬಂತು. ಇನ್ನೊಂದು ಅವ್ರು ತುಂಬ ಕ್ಲೋಸು. ಆಮೇಲೆ 460 470 ಮೇಲೆ ನಮ್ಮ ಡೌಟ್ ಬಂತು. ಆಮೇಲೆ ಅದು ಅಲ್ಲದೆ ಅದಕ್ಕೆ ಪೂರಕ ಅನ್ನೋಂಗೆ ಈ ಆಡಿಯೋಗಳು ಸಿಕ್ತು ಅಷ್ಟರಲ್ಲಿ ನಮಗೆ. ಸೊ ಡೀಲಿಂಗ್ ನಡೆದಿದೆ ಇದು ಅಂತ. 460 470 ಪಡೆದವರು ಯಾರವರು, ಯಾರಿಗೆ ಆತ್ಮೀಯರವರು? ನಮ್ಮ KPSC ಅಧ್ಯಕ್ಷರಿದ್ರಲ್ಲ ಈಗ, ಹೌದು, ಅಮಾನತ್ತಾಗಿದ್ದಾರೆ ಶಿವಶಂಕರಪ್ಪ ಸಾವ್ಕಾರ್ ಅವ್ರಿಗೆ ರಿಲೇಟಿವ್. ಅವ್ರ ರಿಲೇಟಿವ್ ಅಷ್ಟು ಮಾರ್ಕ್ಸ್ ಪಡ್ಕೊಂಡಿದ್ದಾರೆ, ಹಂಗಾಗಿ ಅನುಮಾನ ನಿಮ್ಗೆ? ಆಗಲ್ಲ, ಆ ವ್ಯಕ್ತಿನೂ ನಮ್ಮ ಪರಿಚಯ, ಆ ಮಾರ್ಕ್ಸ್ ತೆಗೆಯುವಂತ. ಯಾಕಂದ್ರೆ ಕಂಪೇರ್ ಮಾಡಿದ್ರೆ ಅವರ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿದೆ, ಬಟ್ ಅಷ್ಟು ಬರೋಷ್ಟಿಲ್ಲ, ಅದಕ್ಕೋಸ್ಕರ. ಓಕೆ, ಡಾಕ್ಟರ್ ಮಂಜುನಾಥ್, ನೀವು ಹೇಳಿ. ಈಗ ಅವರು ಅದನ್ನೇ ಉಲ್ಲೇಖ ಮಾಡಿದ್ರು, ಎಲಿಜಿಬಲ್ ಲಿಸ್ಟ್ ಹೊರಗಡೆ ಬಂದಂಥ ಟೈಮ್ನಲ್ಲಿ ಎಲ್ಲೂ ನಿಮ್ಮ ಫೋನ್ ನಂಬರ್ಗಳನ್ನ ಯಾರು ರಿವೀಲ್ ಮಾಡಿಲ್ಲ, ಆ ಲಿಸ್ಟ್ನಲ್ಲಿ ಎಲ್ಲೂ ನಂಬರ್ ಇಲ್ಲ, ಆದರೂ ಕಾಲ್ಗಳು ಬಂದಿದ್ದಾವೆ. ಹೆಂಗೆ ಬಂತು? ಯಾರು ಅಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿಮಗನ್ಸುತ್ತೆ? ಅದೇ ಮೇಡಮ್, ಈಗ ಏನು ಮಧ್ಯವರ್ತಿಗಳು ಏನು ಈ ತನಿಖೆ ನಡೀತಾ ಇದೆ, ಅದರಿಂದ ಅದು ಸತ್ಯ ಹೊರಗೆ ಬರಬೇಕು. ನೇರವಾಗಿ ಏನು ಅಮಾನತುಗೊಂಡಂಥ ಅಧ್ಯಕ್ಷರಿದ್ದರು, ಅವರು ಕೊಡೋದೆಲ್ಲ ಹೇಗೆ ನಂಬರ್ಸು, ಅಡ್ರೆಸ್ಸು, ಅವರು ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳು ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಈಗ ನಿಮಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ಇಷ್ಟು ಮಾರ್ಕ್ಸನ್ನು ನಾವು ಹಾಕ್ಕೊಡ್ತೀವಿ, ನೀವು ಇಷ್ಟು ಲಕ್ಷ ದುಡ್ಡನ್ನು ಕೊಡಬೇಕು, 80 ಲಕ್ಷ ದುಡ್ಡನ್ನು ಕೊಡಬೇಕು, 40 ಲಕ್ಷನ ಈಗಲೇ ಕೊಡಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೊಡಬೇಕು, ಈ ರೀತಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೊ ಇದು ತನಿಖಾ ಹಂತದಲ್ಲಿದೆ ಮೇಡಮ್. ಎಷ್ಟು ಜನರಿಗೆ ಆ ರೀತಿ ಕಾಲ್ ಬಂದಿತ್ತು ಮೇಡಮ್? ಸುಮಾರು ಜನಕ್ಕೆ ಆ ರೀತಿ ಕಾಲ್ ಬಂದಿದೆ. ಅದರಲ್ಲಿ ನಮ್ಮ ಅನುಮಾನ ಇರೋದು 100ರಿಂದ 140 ಅಭ್ಯರ್ಥಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋದು ಹೇಳಕ್ಕೆ. ಬೆಳಿಗ್ಗೆನೂ ಒಬ್ರು ಬಂದ ಸ್ಟೂಡೆಂಟು ಇಷ್ಟೆಲ್ಲ ಮೀಡಿಯಾ ಕವರೇಜ್ ಎಲ್ಲ ನೋಡಿ ಧೈರ್ಯವಾಗಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾವು ಅಪ್ಡೇಟ್ ಮಾಡ್ತೀವಿ, ಸಪ್ರೇಟ್ FIRಗೆ ಇದು ಮಾಡ್ತಾ ಇದೀವಿ. ಅವ್ರಿಗೆ ವಾಟ್ಸಪ್ ಚಾಟ್ ಬಂದಿದೆ, ಆ ವ್ಯಕ್ತಿ ಜೊತೆ ಅವ್ರು ಮಾತಾಡಿದಾರಂತೆ. ಈಗ ಅದು ಕಾಂತಕುಮಾರ್ ಸರ್ಗೂ ನಾವು ತೋರಿಸಿದೀವಿ, ಅವರು ಬಂದಿದ್ದಾರೆ. ಏನ್ ಕಾನ್ವರ್ಸೇಷನ್ ಇತ್ತು ಅದರಲ್ಲಿ? ಮ್ಯಾಮ್, ಆ ನಂಬರು ವಿತ್ ಎಲ್ಲ ಇದೆ. ಕಾಂತಕುಮಾರ್ ಸರ್ ಮಾತಾಡೋಣ ಇದು ಅಂತಂದ್ರು. ಬೆಳಿಗ್ಗೆ ಅಲ್ಲಿ ಮೀಡಿಯಾ ಇದು ಮಾಡ್ಬೇಕಾದ್ರೆ ಆ ಹುಡುಗ ನನಗೆ ವಾಟ್ಸಪ್ ಮಾಡಿ ಕಳಿಸ್ಕೊಟ್ಟ. ಅದರಲ್ಲಿ ಅದೇ ಫಸ್ಟ್ ಆತನೇ ಕಾಲ್ ಮಾಡ್ತಾರೆ, ವಾಟ್ಸಪ್ ಕಾಲ್ ಬರುತ್ತೆ, ಇವ್ರು ಇನ್ ರಿಪ್ಲೈ ಮಾಡ್ತಾರೆ. ಇವರೆಲ್ಲೂ ಅಲ್ಲಿ ಪಾಪ ಮಾತಾಡಿಲ್ಲ, ಬಟ್ ಅವ್ರು ಕಾನ್ವರ್ಸೇಷನ್ ಮಾಡಿದ್ದಾರೆ. ಅದೊಂದು ಡೀಟೇಲ್ಸ್ ನಾವು ನೆಕ್ಸ್ಟ್ ಇದ್ರಲ್ಲಿ ಕೊಡ್ತೀವಿ. ಕಾನ್ವರ್ಸೇಷನ್ ಅಂದ್ರೆ ಅದೇ ದುಡ್ಡು ವ್ಯವಹಾರದ್ದು ಬಗ್ಗೆ ಅವ್ರು ನಾವು ಹೇಳೋದು. ಫಸ್ಟ್ ಆಫ್ ಆಲ್ ಅವ್ರ ನಂಬರ್ ಇಟ್ಕೊಂಡು ಇವ್ರು ಯಾಕೆ ಫೋನ್ ಮಾಡಿದ್ರು, ಹೆಂಗ್ ಸಿಗುತ್ತೆ ಇವ್ರ ನಂಬರ್ಗಳು? ಯಾರೋ ಮೀಡಿಯೇಟರ್ಸ್, ಅವ್ರಿಗೆ ಸಂಬಂಧನೇ ಇಲ್ಲ, KPSCಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಎಲ್ಲ ಮೀಡಿಯೇಟರ್ಸ್ ಇವರು. ಯಾರೋ ಅಲ್ಲಿ ಕೊಡ್ತಾರೆ, ಇವರು ಹ್ಯಾಂಡ್ಲ್ ಮಾಡ್ತಾರೆ. ಇನ್ನೊಂದು ಮ್ಯಾಮ್ ಡೀಟೇಲ್ಸ್, ಈ ಸ್ಟಿಂಗ್ ಆಪರೇಷನ್ ಮಾಡಕ್ ಹೋಗಿ ಕಾಂತಕುಮಾರ್ ಸರ್ ಮತ್ತೆ ಇವರೆಲ್ಲ ಒಂದ್ ಸ್ವಲ್ಪ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದ್ರೆ ಆತನ ನಂಬಿಕೆ ಬರ್ಲಿ ಅನ್ನೋ ನಂಬಿಕೆ ಬರ್ಲಿ ಅಂತ ಅದ್ರ ಟ್ರಾನ್ಸಾಕ್ಷನ್ ಈಗ FIR ಮಾಡಕ್ ಹೋದ ಫೈಲ್ ಕೊಟ್ಟಿದ್ದೀವಿ, ಬ್ಯಾಂಕ್ ಸ್ಟೇಟ್ಮೆಂಟು ಇದೆ. ಓಕೆ. ಡಾಕ್ಟರ್ ಹರೀಶ್, ಇವಾಗ ಒಂದು ಎಕ್ಸಾಮ್ ಬರೀಬೇಕು ಅಂದರೆ ಆಗಲೇ ನಿಮ್ಮಲ್ಲೇ ಯಾರೋ ಒಬ್ಬರು ನಮ್ಮ ಪ್ರತಿನಿಧಿ ಚಂದ್ರನಾ ಶೆಟ್ಟಿ ಅವರು ಸ್ಟೇಷನ್ ಮುಂದೆ ಮಾತನಾಡಿಸುವಂಥ ಟೈಮ್ನಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ರು. ಅಷ್ಟು ವರ್ಷಗಳಿಂದ ಓದಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ ಅಂಥೇಳಿ. ಏನು ಅನ್ಸುತ್ತೆ ನಿಮಗೆ ಈ ರೀತಿಯಾಗಿ ಅಕ್ರಮಗಳಾದಾಗ? ನ್ಯಾಯಯುತವಾಗಿ ಓದಿ ಮಧ್ಯಮ ವರ್ಗದವರು ಒಂದು ಸರ್ಕಾರಿ ಕೆಲಸಕ್ಕೆ ಆಸೆ ಪಡೋದೇ ತಪ್ಪು ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದು. ಅಂಥದ್ದೊಂದು ಪರಿಸ್ಥಿತಿ, ಅಂಥದ್ದೊಂದು ಪ್ರಶ್ನೆಯನ್ನು ಜನರ ಮನಸ್ಸಲ್ಲಿ ಮೂಡಿಸ್ತಾ ಇದೆ. ಏನು ಹೇಳ್ತೀರಿ ಹರೀಶ್? ಹೌದು ಮೇಡಮ್, ಈಗ ಇದು ಪಶುವೈದ್ಯಕೀಯ ಸೀಟ್ ತಗೋಬೇಕಾದ್ರೇ 50% ಕೋಟಾ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಂದಿರೋರನ್ನೇ ಫಿಲ್ ಮಾಡಬೇಕು ಅಂತ ಇದೆ. ಈಗ ಆಲ್ಮೋಸ್ಟ್ 50 ಅಂದರೆ 50-60% ಆಲ್ಮೋಸ್ಟ್ ರೈತಾಪಿ ಕುಟುಂಬದಿಂದನೇ ಬಂದಿರ್ತಾರೆ. ಈಗ ಅವರು ಅವರ ತಂದೆ ತಾಯಿ ಕೂಲಿ ನಾಲಿನ ಮಾಡಿ ತುಂಬ ಕಷ್ಟಪಟ್ಟು ಮಕ್ಕಳು ಒಂದು ಸರ್ಕಾರಿ ನೌಕರಿ ಪಡ್ಕೊಳ್ತಾರೆ ಅನ್ನೋ ತುಂಬ ಆಸೆ ಕನಸುಗಳು ಕಟ್ಟಿರ್ತಾರೆ. ಈಗ ಇವರು ಇದೇ ರೀತಿ ಈಗ ಪರೀಕ್ಷಾ ಅಕ್ರಮಗಳು ಯಾವ ಮಧ್ಯವರ್ತಿಗಳ ಮುಖಾಂತರ ಹಣ ಕೊಟ್ಬಿಟ್ಟು ಸರ್ಕಾರಿ ಕೆಲಸಗಳನ್ನ ಪಡ್ಕೊಳ ಭ್ರಷ್ಟ ವ್ಯವಸ್ಥೆ ಉಂಟಾದ್ಮೇಲೆ ಆವಾಗ ಅವರು ಈ ಸಮಾಜದ ಮೇಲೆ ಬೇಸತ್ತು ಬೇರೆ ಏನಾದ್ರು ಕಠಿಣ ನಿರ್ಧಾರ ತಗೊಳಕ್ಕೂ ಏಸಲ್ಲ ಮೇಡಮ್. ಇದೊಂದೇ ಆರೋಪಗಳನ್ನು ನಾವು ಮಾಡ್ತಾ ಇಲ್ಲ. ಇದರಲ್ಲಿ ಎಕ್ಸಾಮು ನಡೆಯೋದಕ್ಕಿಂತ ಮುಂಚೆನೂ ಕೂಡ ಈ ರೀತಿಯ ಹಣಕ್ಕೆ ಬೇಡಿಕೆ ಇಟ್ಟು ನಾವು ಮಾಡ್ಕೊಡ್ತೀವಿ ಅಂತ ಮುಂಚೆನೂ ಡೀಲ್ ಆಗಿದ್ದಾವೆ, ಎಕ್ಸಾಮ್ ಆದ ನಂತರವೂ ಕೂಡ ಡೀಲ್ ಆಗಿದ್ದಾವೆ. ಅಂದ್ರೆ ಅರ್ಥ ಆಗಲಿಲ್ಲ, ಪರೀಕ್ಷೆ ಆಗೋದಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಮಾಡಿಬಿಟ್ಟಿದ್ದಾರೆ ಅಂತನಾ? ಅದು ನಮಗೆ ಅನುಮಾನ ಇದೆ ಮೇಡಮ್. ಯಾಕೆ ಅಂದರೆ ಕೆಲವೊಂದು ಅಭ್ಯರ್ಥಿಗಳು ವಿವಿಧ ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ರೆಸಾರ್ಟಲ್ಲಿ 2 ದಿವಸ ತಂಗಿದ್ದು ಅವರ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡು ಸಡನ್ನಾಗಿ ಎಕ್ಸಾಮ್ ಸೆಂಟರ್ ಮುಂದೆ ಬಂದಿರತಕ್ಕಂಥ ಮಾಹಿತಿ ನಮಗೆ ಇದೆ ಮೇಡಮ್.
ಅನುಮಾನ ಇದೆ ನಮಗೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕು ಅಂತ ನಾವು FIR ಅಲ್ಲಿ ದಾಖಲಿಸಿದ್ದೀವಿ. ಆ ಮಾಹಿತಿಯನ್ನು ಕೂಡ ದಾಖಲಿಸಿದ್ದೀವಿ. ಅಂದ್ರೆ ಎಷ್ಟು ಜನರಿಗೆ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರಬಹುದು, ಎಷ್ಟು ಲಕ್ಷಕ್ಕದ್ದು ಡೀಲ್ ಆಗಿರಬಹುದು ಅಂತ ಅನ್ಸುತ್ತೆ ಸಚಿನ್? ಮ್ಯಾಮ್ ಆಗಿದೆ ಅನ್ಸುತ್ತೆ ಮ್ಯಾಮ್, ಯಾಕೆಂದರೆ ಅವರ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಆಫ್ ಆನ್ಸರಿಂಗ್ ನಾವು ನೋಡ್ತಿದ್ವಿ. ಅದು ಟು ಟೆಲ್ ಯು ನನ್ನ ಸೆಂಟ್ರಲ್ಲೇ ನನ್ನ ರೂಮಲ್ಲೇ ಇದ್ದರು. ಈಗ UPSC ಅದು GS1 ಅಂತ ಬರುತ್ತೆ ಮ್ಯಾಮ್, ಜನರಲ್ ಸ್ಟಡೀಸ್ ಅಂತ. ಆ ಪೇಪರಲ್ಲಿ ಹೇಗೆ ಅಂದರೆ ನನ್ನ ಪ್ರಕಾರ ಓಕೆ ಈಗ ಎಕ್ಸಾಮ್ ನಮ್ಮ ಇದು ಆಗೋವರೆಗೂ 1 ವರ್ಷದ್ದಾರು ಯು ಶುಡ್ ನೋ ದ ಕರೆಂಟ್ ಅಫೇರ್. ಅಪಾರ್ಟ್ ಫ್ರಮ್ ದಟ್ ಅದು ತುಂಬ ಡಿಫಿಕಲ್ಟ್ ಇರುತ್ತೆ. ಅದು ಇವ್ರು ಹೆಂಗೆ ಬೇಸ್ ಮಾಡಿ ಕ್ವಶನ್ ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ನ ಲಿಂಕ್ ಮಾಡಿಕೊಂಡು ಸ್ಟ್ಯಾಟಿಕ್ಗೆ ಇದು ಮಾಡಿ ಕ್ವಶನ್ಸ್ ಬರುತ್ತೆ. ಓಕೆ ಎಕ್ಸಾಮ್ ಕರೆದಿದ್ರು ನೋಟಿಫಿಕೇಶನಿಂದನೇ ಯೂಶಲಿ ಕ್ವಶನ್ಸು ಅದು ರೂಲ್ಸ್ ಪ್ರಕಾರ ಇರೋದು ಅಲ್ಲಿಂದ ತೆಗೆದಿದ್ದಾರೆ. ಆ ವೇ ಆಫ್ ಆನ್ಸರಿಂಗು ಮತ್ತು ಸ್ಪೀಡ್ ಇತ್ತಲ್ಲ. ಈಗ ಒಂದು ಕ್ವಶನ್ ಮ್ಯಾಮ್ ನೀವು ಬೇಕಾದ್ರೆ ಕ್ವಶನ್ ಪೇಪರ್ ತರಿಸಿದ್ರೆ ನಾನು ತೋರಿಸ್ಕೊಡ್ತೀನಿ. ಒಂದು ಕ್ವಶನ್ನ ಓದಿ, ಬಿಕಾಸ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಜಾಸ್ತಿ ಇದ್ದಿದ್ದು. ಇಟ್ ವಾಸ್ ಮಲ್ಟಿಪಲ್ ಚಾಯ್ಸ್ ಆದರೂ ಈಗ ನ್ಯೂಸ್ ಫಸ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ಬಿಟ್ಟು 4 ಪ್ಲೇಸ್ ಕೊಟ್ಟಿರಲಿಲ್ಲ. ಇಟ್ ವಾಸ್ ಸ್ಟೇಟ್ಮೆಂಟ್ ಬೇಸ್ಡ್. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಇಲ್ಲಿದೆ, ಮೈಸೂರಿನಲ್ಲಿ ಇದೆ, ಫುಲ್ಲು ಶುಡ್ಸ್ ರೀಡ್. ಮಿನಿಮಮ್ ಅದು 1.5 minute ಓದಕ್ಕೆ ಬೇಕು. ಹಂಗೆ ಕಂಪೈಲ್ ಮಾಡಿಕೊಂಡು ಅದನ್ನ ಆನ್ಸರ್ನ ನೀವು ಇದು ಮಾಡಿಕೊಂಡು OMR ಮಾರ್ಕ್ ಮಾಡಬೇಕು ಅಂದರೆ ಇದು ಮುಂಚೆನೇ ಇದಾಗಿರುತ್ತೆ. ಯಾಕಂದರೆ ಅವ್ರು ಮಾರ್ಕ್ ಮಾಡ್ತಿದ್ದ ಸ್ಪೀಡು ನಮಗೆ ಡೌಟ್ ಬಂತು. ಮೇಡಮ್ OMR 20-30 ಮಾತ್ರ ತಿದ್ದಿ ಖಾಲಿ ಬಿಟ್ಟು ಬಂದು ಆ ನಂತರ ತುಂಬಿರಬಹುದು ಅನ್ನೋದು ಕೂಡ ನಮಗೆ ಸಂಶಯ ಇದೆ. ಯಾಕೆ ಅಂದರೆ ಎಕ್ಸಾಮ್ ಮುಗಿದ ನಂತರ ಯಾರು ಅಭ್ಯರ್ಥಿಗಳು ನಮ್ದೇನೂ ಆಗಿಲ್ಲ, ಎಕ್ಸಾಮ್ ಚೆನ್ನಾಗಿಲ್ಲ ಅಂತ ಅಭ್ಯರ್ಥಿಗಳ ಜೊತೆ ರೂಮಲ್ಲಿ ಇರ್ತಾರಲ್ಲ ಮೇಡಮ್, ಫ್ರೆಂಡ್ಸಿಗೆ ಎಕ್ಸಾಮ್ ಬರೋಕ್ಕೆ ಬಂದರೆ 1 ದಿವಸ 2 ದಿವಸ ಇರ್ತಾರೆ. ರೂಮಲ್ಲಿದ್ದವರು ನಾನು ಚೆನ್ನಾಗಿಲ್ಲ ಅಂತ ಅಂದವರು ಕೂಡ ಫೈನಲಿಸ್ಟಲ್ಲಿ ಬಂದಿದ್ದಾರೆ ಮೇಡಮ್. ಅದು ಹೇಗೆ, ಅದು ತನಿಖೆಯಿಂದನೇ ಹೊರಗೆ ಬರಬೇಕು ಮೇಡಮ್. ನಿಷ್ಪಕ್ಷಪಾತವಾಗಿ ತನಿಖೆ ನಡೀಬೇಕು. ಇಲ್ಲಿ OMR ತಿದ್ದಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ರೀತಿ ರೆಸಾರ್ಟ್ ಹೆಂಗೆ ಸಾಧ್ಯ, ಹೆಂಗೆ ಇದು ಈ ರೀತಿಯಾದಂತಹ ಆರೋಪಗಳು ಬರೋದಕ್ಕೆ? ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಸುಮ್ಮನೆನಾ? ನೀವು ಹೇಳ್ತೀರಿ ಎಕ್ಸಾಮ್ಗಿಂತ ಮುಂಚೆನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಹುದು ಅಂತ ಹೇಳ್ತಾ ಇದ್ದೀರಿ. OMRನ ಖಾಲಿ ಬಿಟ್ಟು ಬಂದು ಆಮೇಲೆ ಹೋಗಿ ಫಿಲ್ ಮಾಡಿರಬಹುದು ಅಂತ ಹೇಳ್ತಾ ಇದ್ದೀರಿ. ಲಿಸ್ಟ್ ಬಂದ್ಮೇಲೆ ಕಾಲ್ ಮಾಡಿ ಡೀಲಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಹೆಂಗೆ ಅಷ್ಟು ಅಕ್ರಮ ನಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ? ಕೆಲವೊಂದು ಅಭ್ಯರ್ಥಿಗಳು ಮೇಡಮ್ ಏನು ಎಲಿಜಿಬಿಲಿಟಿ ಇದೆ, ಕೇವಲ 210 ಮಾರ್ಕ್ಸ್ ತೆಗೆದ್ರೆ ಎಲಿಜಿಬಲ್ ಮೇಡಮ್, ಅರ್ಹರು. 35% ಆಫ್ ದ 600 ಮಾರ್ಕ್ಸು, ದಟ್ ಈಸ್ ಎಲಿಜಿಬಿಲಿಟಿ ಲಿಸ್ಟ್ ಮೇಡಮ್. ಆ ಎಲಿಜಿಬಿಲಿಟಿ ಬರೀ ನಮ್ಮನ್ನ ಎಲಿಜಿಬಲ್ ಮಾಡಿಕೊಡಿ ಸಾಕು. ನಮಗೆ ಇಂತಿಷ್ಟೇ ಸ್ಕೋರ್ ಬೇಕು, ಇಂತಿಷ್ಟೇ ಮಾರ್ಕ್ಸ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ನಮ್ಮನ್ನು ಬರೀ ಪಾಸ್ ಮಾಡಿಕೊಡಿ, ಸಿಗೋದು ಬಿಡೋದು ಬೇರೆ. ಆ ರೀತಿ ಕೆಲವೊಂದು ಅಭ್ಯರ್ಥಿಗಳು ಕೂಡ ಮಾಡಿದ್ದಾರೆ, ಕೆಲವೊಬ್ಬರಿಗೂ ಕೂಡ ಸಿಕ್ಕಿದೆ ಮೇಡಮ್. ಕಡಿಮೆ ಸ್ಕೋರ್ ಇರೋರು ಕೂಡ ಈ ರೀತಿಯಾಗಿ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ಕಡಿಮೆ ದುಡ್ಡಿಗೆ ಬರೀ ನಮ್ಮನ್ನ ಪಾಸ್ ಮಾಡಿಸಿದ್ರೆ ಸಾಕು ಅನ್ನೋ ರೀತಿ. ಕೆಲವೊಂದು ಹುದ್ದೆಗಳಿಗೆ ಜಾಸ್ತಿ ಇರ್ತವೆ ಮೇಡಮ್ ಸೀಟ್ಗಳು. ಸೊ ಹಾಗಾಗಿ ಕೇವಲ ಪಾಸ್ ಆದ್ರೆ ಸಾಕು ಅಂಥವ್ರಿಗೂ ಕೂಡ ಸಿಗ್ತವೆ. ಸೊ ಇದರಲ್ಲಿ ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ. ಸಚಿನ್ ಹೆಂಗೆ ಸಾಧ್ಯ ಸಚಿನ್? ಯಾರೋ ಮೀಡಿಯೇಟರ್ಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರಿಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯನಾ? ಯಾರಿದ್ದಾರೆ ಇದ್ರೆ ಹಿಂದೆ, ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಮ ಪ್ರಕಾರ? 3 ಸ್ಟೇಜ್ ಅದೇ ಮುಂಚೆ ಲೀಕ್ ಆಗಿರ್ಬೋದು, ಇನ್ನೊಂದು ಈ ತರ ಆಗಿರ್ಬೋದು, OMRನ ಫಿಲ್ ಮಾಡಿರ್ಬೋದು, ಅದೇ ಕಾಲ್ ಮಾಡ್ಕೊಂಡು ಮಾಡಿದ್ದಾರೆ. ಅದೇ ಎಲಿಜಿಬಿಲಿಟಿ ಲಿಸ್ಟ್ ಆದ್ಮೇಲೆ ನಮ್ಮ ಹತ್ರ ಎವಿಡೆನ್ಸ್ ಪ್ರೂಫ್ ಎಲ್ಲ ನೀವೇನು ಇದು ಮಾಡ್ತಾ ಇದ್ದೀರಾ. ಈಗ ಅದೇ ಎಲಿಜಿಬಿಲಿಟಿ ಲಿಸ್ಟ್ ಇಂದ ಫೈನಲ್ ಲಿಸ್ಟ್ ಬಂದಾಗ ಅವರು ನಮಗೆ ಇದು ಅಪ್ರೋಚ್ ಮಾಡಿದ್ದಾರೆ. ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ದಂಗೂ ಸತ್ಯ, ಎಕ್ಸಾಮ್ ಮುಂಚೆನೆ ಒಂದು ಹಂತವಾಗಿ ಕೆಲವ್ರನ್ನ ಒಂದು ಇದರಲ್ಲಿ ನಮ್ಗೆ ಏನಾದ್ರು ಫೋರೆನ್ಸಿಕ್ಗೆ ಕೆಲವರು ಕಂಪ್ಲೇಂಟ್ ಇದು ಮಾಡಿದ್ದೀವಿ, ಅನುಮಾನ ಇರೋರನ್ನ ದಯವಿಟ್ಟು ಮೊಬೈಲ್ ಟ್ರೇಸ್ ಮಾಡಿದ್ರೆ ಇನ್ಫಾರ್ಮೇಷನ್ ಬರ್ಬೋದು. ಯಾಕೆಂದರೆ ಏನೇ ಮಾಡಿದ್ರು ಇವರು ಇನ್ನೊಂದು ಮಾಡೋದು ವಾಟ್ಸಪ್ ನಾವು ನೋಡ್ತೀವಲ್ಲ, ಅದು ಎನ್ಕ್ರಿಪ್ಟೆಡ್ ಅನ್ನೋ ಒಂದೇ ಒಂದು ಆಪ್ಷನ್ಗೋಸ್ಕರ ನೀವು ಈಗ ನೀಟಲ್ಲೂ ನೋಡ್ಬೋದು, ಟೆಲಿಗ್ರಾಮ್ನೇನೋ ಇದು ಮಾಡಿದ್ರು ಎಕ್ಸಾಮ್ಸ್ ಫ್ಯೂ ಡೇಸ್ ಈ ಥರ ಏನೋ ಒಂದು ಮಾಡಿರ್ತಾರೆ. ಅವ್ರಿಗೆ ಮ್ಯಾಮ್ ಒಂದು ಇದು ಮಾಡೋರಿಗೆ ಎಲ್ಲ ರೂಟ್ನು ನೋಡ್ಕೊಂಡೇ ಇಂಟರ್ವ್ಯೂ ಮಾಡ್ತಾರೆ ಅವರು. ಸೊ ಆದ್ರೂ ಫೋರೆನ್ಸಿಕ್ ಇದೆ, OMR ತಿದ್ದುಪಡಿ ಅಂತೀವಲ್ಲ ಅದು ಫೋರೆನ್ಸಿಕ್ ಇದೆ, ಅದನ್ನು ಒಂದು ಸ್ವಲ್ಪ ದಯವಿಟ್ಟು ಕಳಿಸಿ ರಿಪೋರ್ಟ್ ತಗೊಂಡ್ರೆ ಒಳ್ಳೇದು. ಯಾಕೆಂದರೆ ಇದು ಕ್ಲಾಸ್ 1 ಆಫೀಸರು ಮತ್ತು ಮೋರ್ ಓವರ್ KPSC ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ. ಸೊ ನಮಗೆ ಹೋಪ್ಸ್ ಇರುತ್ತೆ, ದೇ ವಿಲ್ ಬಿ ಮೇಂಟೈನಿಂಗ್ ಮೆರಿಟ್ ಲಿಸ್ಟ್ ಅಂತ. ಈ ಥರ ಮಾಡಿದಾಗ ಒಂದು ಸ್ವಲ್ಪ ನಮಗೆ ಅದು ಪಕ್ಕ ಎವಿಡೆನ್ಸ್ ಅಂತೂ ಸಿಕ್ಕಿದೆ. ಆಫ್ಟರ್ ಎಲಿಜಿಬಿಲಿಟಿ ಟು ಫೈನಲ್ ಲಿಸ್ಟ್ ಇವ್ರು ಏನು ಮಾಡಿದ್ದಾರೆ ಅಂತ, ಅದಂತೂ ಸತ್ಯ. ನಾನು ಅದಕ್ಕೆ ಪ್ರಶ್ನೆ ಕೇಳಿದೆ. ಈಗ ಬರೇ ಯಾರೋ ಡೀಲರು, ಯಾರೋ ಮಧ್ಯವರ್ತಿ, ಯಾರೋ ದಲ್ಲಾಳಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ಅವರಿಂದ ಇಷ್ಟೆಲ್ಲ ಅಕ್ರಮ ನಡೆಸೋದಕ್ಕೆ ಸಾಧ್ಯನಾ? ಈಗ ಅವ್ನು 80 ಲಕ್ಷ ನಿಮ್ಮ ಹತ್ರ ಕೇಳ್ತಿದ್ದಾನೆ ಅಂತಂದ್ರೆ ಯಾರಿಗೆ ಕೊಡೋದಕ್ಕೆ ಕೇಳ್ತಿದ್ದಾನೆ? ಅವನಿಗೆ ಎಷ್ಟು ಕಮಿಷನ್? ಅದರಲ್ಲಿ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬಹುದು? ನಿಮ್ಮ ಅನುಮಾನ ಏನು ಅಂತ ಹೇಳಿ ಸಚಿನ್. ಮ್ಯಾಮ್ ಅದು ಆ ಕಡೆ ಯಾರ್ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಮೀಡಿಯೇಟರ್ಗಳಂತೂ ಬಿಟ್ಟಿದ್ದು ಸತ್ಯ, ಅವ್ರು ಮಾತಾಡಿರೋದು ಸತ್ಯ, ಆಡಿಯೋ ರೆಕಾರ್ಡಿಂಗ್ ಅವು ಸತ್ಯ ಅವು. ಅದೇ ಈ ತನಿಖೆ ಆದಷ್ಟು ಮ್ಯಾಮ್ CBI ಕೊಟ್ಬಿಟ್ರೆ ಇದು
ಹೌದು ನಮ್ಮದು ಇದಿರ್ಬೋದು, ಬಟ್ ಇಲ್ಲಿಂದ ಎಲ್ಲೆಲ್ಲಿ ಯಾರ್ಯಾರು ಸಿಗಾಕೋತಾರೋ ಅದು ಒಂದು ಗೊತ್ತಾಗುತ್ತೆ ನಮಗೆ. KPSC ಸದಸ್ಯರ ಬಗ್ಗೆ ನಿಮ್ಗೆ ಅನುಮಾನ ಇದೆಯಾ ಮ್ಯಾಮ್? ಅಲ್ಲಿವರೆಗೂ ನಮ್ಗೆ ಇದು ಗೊತ್ತಿಲ್ಲ, ಬಟ್ ಅದೇ ಹಿಂಗೆ ಲಿಸ್ಟ್ ನೋಡಿದಾಗ ಅನುಮಾನ ಬರ್ತಾ ಇದೆ. ಅನ್ಯಾಚುರಲ್ ಸ್ಕೋರ್ಗಳು ಬಂದಿದೆ. ಅದು ನ್ಯಾಚುರಲ್ ಸ್ಕೋರ್ ಅಲ್ವೇ ಅಲ್ಲ. ಅಷ್ಟು ಬೀಯಿಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಮ್ಯಾಮ್, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ UPSC ಪ್ರಿಲಿಮ್ಸ್, ಈಗ ನೀವು ಎಂತ ದೇ ಸ್ಟಡಿ ಫಾರ್ 3 to 4 years, ಅಲ್ಲೇ ನೋಡಿ 50%, ಫಾರ್ ಎಕ್ಸಾಂಪಲ್ ನಾನೇ ನೋಡಿದ್ದೀನಿ ಮ್ಯಾಮ್, ತುಂಬ ಕಮ್ಮಿಗೆಲ್ಲ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಈಗ 200 ಮಾರ್ಕ್ಸ್ಗೆ ಇವು ಸ್ಕೋರ್ 94 ಆ ಥರ ಎಲ್ಲ 94, 89 ಸರ್ಟನ್ 3 years ಬ್ಯಾಕ್ ಎಲ್ಲ ತುಂಬ ಲೋ ಸ್ಕೋರಲ್ಲೇ ಕ್ವಾಲಿಫೈ ಆಗ್ತಿದ್ರು. ಕಾಂಪಿಟೇಟಿವ್ ಅಂದರೆ ಕಾಂಪಿಟೇಷನ್ ಇರುತ್ತೆ ಮ್ಯಾಮ್, ಟಫೆಸ್ಟ್ ಪೇಪರ್ ತೆಗೆದಿರ್ತಾರೆ ಅವರು. ದೇರ್ ದ ಪ್ಲಾನ್ ಇಸ್ ಟು ಎಲಿಮಿನೇಟ್, ನಾಟ್ ಟು ಸೆಲೆಕ್ಟ್. ಸೊ ಇಫ್ ಯು ಕಂಪೇರ್ ಆ್ಯಂಡ್ ಸಿ ಅವರ್ ಪೇಪರ್, ಈಗಲೂ ಅಷ್ಟೇ ಪೇಪರ್ 1 ಪೇಪರ್ 2 ಎರಡೂ ಕೊಟ್ಟರೆ ಇವ್ರು ಇಷ್ಟೊಂದು ಸ್ಕೋರ್ ಮಾಡಿರೋದು ಚಾನ್ಸ್ ಇಲ್ಲ. ಇದಂತೂ ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ತನಿಖೆ ಆಗಬೇಕು, ಖಂಡಿತ ಆಗಲಿ ಮ್ಯಾಮ್. ಬೇಕಾದ್ರೆ ಟೀಮ್ನೇ ಇದು ಮಾಡಿ ದೊಡ್ಡ ದೊಡ್ಡ ಪ್ರೊಫೆಸರ್ಸು ಬೇಕಾದ್ರೆ ಸ್ಪೆಸಿಫಿಕ್ ಪೇಪರ್ ಇದೆಲ್ಲ ಮಾಡಿಸಿ, ದೇ ವಿಲ್ ಓನ್ಲಿ ಟೆಲ್ ಯು, ಈ ಪೇಪರಲ್ಲಿ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಹರೀಶ್ ನೀವು? ಏನು ಮಾಡಬೇಕು ಈ ವಿಚಾರದಲ್ಲಿ? ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು? ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ, ತನಿಖೆಯ ಜೊತೆಗೆ ಏನಾಗಬೇಕು ಸಿಸ್ಟಮ್ನ ಸರಿಪಡಿಸೋದಕ್ಕೆ ಅಂತ ಹೇಳಿ? ಅದೇ ಮೇಡಮ್, ಈಗ ತನಿಖೆ ಆಗೋವರೆಗೂ ಈಗ ಆಲ್ರೆಡಿ ಫೈನಲ್ ಲಿಸ್ಟ್ ಬಿಟ್ಬಿಟ್ಟಿದ್ದಾರೆ. ಈಗ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದು ಸಮಗ್ರವಾಗಿ ತನಿಖೆ ಆಗೋ ತನಕ ಅದು ಲಿಸ್ಟ್ನ ಮುಂದೆ ಫರ್ದರ್ ಕಂಟಿನ್ಯೂಷನ್ ಮಾಡಬಾರ್ದು ಅಂತ ನಾವು ಕೇಳ್ಕೊಂತೀವಿ. ಈಗೇನು ಲಿಸ್ಟು ಹೊರಗಡೆ ಮೊನ್ನೆ ಜುಲೈ 17ನೇ ತಾರೀಕು ಬಿಟ್ಟಿದ್ದಾರೋ ಅದನ್ನ ತಡೆ ಕೊಡಬೇಕು ಅದಕ್ಕೆ ಅಂತ ಹೇಳ್ತೀರಿ? ಎಂಕ್ವೈರಿ ಆಗಲಿ, CBIಗೆ ಹೋಗಬೇಕು. ಸ್ಟೇಟ್ ಅಲ್ಲಿ ಆಗುವಂತ ತನಿಖೆ ಬಗ್ಗೆ ನಿಮಗೆ ಈಗ ಟ್ರಾನ್ಸ್ಪರೆನ್ಸಿ ನೀವು ಹೇಳಿದ್ರೆ ಕರೆಕ್ಟ್, ಅಲ್ಲಿ ಮೀಡಿಯೇಟರ್ಗೆ ಯಾರು ಲಿಂಕ್ ಇದ್ರು ಅದೂ ನೋಡ್ಬೇಕಲ್ವಾ. ಈಗ ಒಂದು ಎಕ್ಸಾಮಲ್ಲಿ ಏನು ಈಗ ನೆಕ್ಸ್ಟ್ ಇಂದ ಏನಾಗುತ್ತೆ ಗೊತ್ತಾ ಮ್ಯಾಮ್, ಇದೇ ಥರ ಹೋದ್ರೆ ಓದೋದೇ ಬೇಡ, ಇಷ್ಟು ಕೊಟ್ರೆ ಬರುತ್ತೆ, ಆ ಮೈಂಡ್ ಸೆಟ್ ಎಲ್ಲರಿಗೂ ಬಂದ್ಬಿಡುತ್ತೆ. ನ್ಯಾಯಯುತವಾಗಿ ಎಕ್ಸಾಮ್ ಬರೆಯುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವನೆ ಜನರ ಮನಸ್ಸಿನಲ್ಲಿ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮೂಡ್ಬಿಡುತ್ತೆ. ಮ್ಯಾಮ್ ಈಗ ಏನಿಲ್ಲ, ನಮ್ಮ ಹತ್ರನೇ ಆ ಎಕ್ಸಾಮ್ಗೆ ಬೇಕಾದ ಎಲ್ಲ ಮೆಟೀರಿಯಲ್ಸು ನಮ್ಮ ಟೇಬಲ್ ಮೇಲೆ ಇದೆ. ಇಫ್ ಯು ಕಮ್, ಈಗ ಕರೆಂಟ್ ಅಫೇರ್, ಈ ಮ್ಯಾಗ್ಝಿನ್, ಇವರಾಗಲಿ ಇವರೆಲ್ಲ ಆಗಲಿ ಒಳ್ಳೊಳ್ಳೆ, ಈಗ ವಿಜಯನಗರಕ್ಕೆ ಹೋಗೋದು, ಅಲ್ಲಿ ಯಾವುದು ನಮ್ಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಇದನ್ನೆಲ್ಲ ತಂದು ನಾವು ಓದಿದ್ದೀವಿ. ಓಕೆ, ನಮ್ಮ ಹತ್ರ ಆವಾಗ ಈ ಥರ ಆದಾಗ ಅವೆಲ್ಲ ಪ್ರಯತ್ನ ವ್ಯರ್ಥ ಅನ್ಸುತ್ತೆ. ಇದು ಕೊಟ್ಟು ಆರಾಮಾಗಿ ಟಾಪ್ ಎಕ್ಸಾಮ್ಸ್ ಇನ್ನೂ ಒಂದು ಮ್ಯಾಮ್ ಇಲ್ಲಿ ಅನುಮಾನ ಬರ್ತಾ ಇರೋದು ಏನು ಅಂದರೆ, ಇವ್ರು ಕೊಟ್ಟು ಒಂದು ಚೆನ್ನಾಗಿ ವರ್ಕ್ ಮಾಡ್ಕೊಂಡಿರೋದು ಏನು ಅಂದರೆ, ಪಾಪ ಈಗ ನಮ್ಮ ಬೇರೆ ಗೋಲ್ಡ್ ಮೆಡಲಿಸ್ಟೇ ಬಂದಿಲ್ಲ, ಅದೊಂದು ಹೇಳ್ಬೇಕು ಮ್ಯಾಮ್. 12 ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟು ಅವರೇ ಬಂದಿಲ್ಲ. ಅವರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಅವರು ಬರ್ತೀವಿ ಅಂದಿದ್ದಾರೆ, ಏನೋ ಸಂಜೆ ಸಿಕ್ಕಿದ್ರೆ ಇದು ಮಾಡ್ಕೊಡ್ತೀವಿ. ಅವ್ರು ಬಂದಿಲ್ಲ ಮ್ಯಾಮ್. ಸೊ ಇದರಲ್ಲಿ ಒಂದು ಸ್ವಲ್ಪ ಇದು ಖಂಡಿತ ಇದಂತೂ ಆಗಿದೆ. ಆಮೇಲೆ ಇನ್ನೊಂದು ಕೂಡ ಫೈನಲ್ ಲಿಸ್ಟಲ್ಲಿ ಬಂದಿಲ್ಲ ಅಂತ ಮೇಡಮ್. 7 ಗೋಲ್ಡ್ ಮೆಡಲ್ ತಗೊಂಡಂಥ ಅಭ್ಯರ್ಥಿಯೂ ಸಹ ಇವತ್ತು ನನಗೆ ಅನ್ಯಾಯ ಆಗಿದೆ ಅಂತ ಅಲ್ಲಿ ನಮ್ಮ ಜೊತೆ ಬಂದು ಕಂಪ್ಲೇಂಟ್ ಕೊಟ್ಟು ಮ್ಯಾಮ್ ಇನ್ನೊಂದು ಲಿಸ್ಟಲ್ಲಿ ಒಳ್ಳೆದನ್ನ ನಾವು ತೋಡ್ಕೊತಾ ಇದೀವಿ ಮೇಡಮ್. ನಾವು ಬಡವರು ಮಕ್ಕಳು, ನಾವೆಲ್ಲಿಂದ 80 ಲಕ್ಷ ಕೋಟಿಗಟ್ಟಲೆ ದುಡ್ಡು ತರಬೇಕು ಮೇಡಮ್. ನಾವು ಮೇಡಮ್ ನಮ್ಮ ಪಶುವೈದ್ಯಕೀಯ ಪದವಿ ಇದೊಂದು ವೃತ್ತಿಪರ ಪದವಿ ಮೇಡಮ್. ನಮಗೆ ಯಾವಾಗ ನಾವು ಪದವಿಗೆ ನಾವು ಪಾದಾರ್ಪಣೆ ಮಾಡ್ತೀವಿ ಆವಾಗಲೇ ನಮ್ಮಲ್ಲಿ ಒಂದು ಕನಸನ್ನು ಬಿತ್ತುತ್ತಾರೆ, ನಾವು ವೆಟರ್ನರಿ ಡಾಕ್ಟರ್ಗಳಲ್ಲಿ ಪಕ್ಕಾ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ತುಂಬ ಖಾಲಿ ಇದ್ದಾವೆ ಕರ್ನಾಟಕ ರಾಜ್ಯದಾದ್ಯಂತ, ತುಂಬ ಖಾಲಿ ಇದೆ ಮೇಡಮ್. ಈಗಲೂ ಕೂಡ ಸಾವಿರಾರು ಪೋಸ್ಟ್ಗಳು ಖಾಲಿ ಇದ್ದಾವೆ, ನಿಮಗೆ ಪಕ್ಕಾ ಕೆಲಸ ಅಂತ ಅದು ಮೊದಲೇ ನಮ್ಮ ತಲೆಗೆ ತುಂಬಿರ್ತಾರೆ ಮೇಡಮ್. ನಾವು ಡಿಗ್ರಿ ಮುಗಿಸಿ 7-8 ವರ್ಷ ಆಯಿತು, ನಮಗಿನ್ನ ಸೀನಿಯರ್ 2 ಬ್ಯಾಚ್ಗಳು ಕೂಡ ಹೊರಗಡೆ ಇದ್ದಾವೆ. ಇದು ನೇಮಕಾತಿ ಮುಂಚೆ ಹೇಗಾಗ್ತಿತ್ತು ಅಂದರೆ ಮೇಡಮ್, ನಮ್ಮದು ನೇರ ನೇಮಕಾತಿ ಇತ್ತು. 5.5 ವರ್ಷಗಳ ಮೇಡಮ್ ನಮ್ಮದು ಪದವಿ. 5.5 ವರ್ಷದಲ್ಲಿ ಏನು CGPA ಬರ್ತಿತ್ತು ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟಲ್ಲಿ ಬಿಡ್ತಾ ಇದ್ರು ಮೇಡಮ್. ಆವಾಗ 2020ರಲ್ಲಿ ಈ FD ಕ್ಲಿಯರ್ ಆದಂಥ ಈ 400 ಸೀಟ್ಗಳು ಏನು 348 + 52 ಬ್ಯಾಕ್ಲಾಗ್ ಹುದ್ದೆಗಳು ಈ ನೇಮಕಾತಿ ಏನಾಗಿದೆ, ಇದನ್ನ ನಾವು FD ಕ್ಲಿಯರ್ ಆಗಿದ್ದು 2020ರಲ್ಲಿ ಮೇಡಮ್. ಆಗ ಏನಾಯ್ತು, ನೇರ ನೇಮಕಾತಿ ಬೇಡ, ಸಮಾನ ಅವಕಾಶ ಬೇಕು ಅಂತ ಹಲವಾರು ವಿದ್ಯಾರ್ಥಿಗಳು ಹೈಕೋರ್ಟ್ ತನಕ ಚಳುವಳಿಯನ್ನು ಮಾಡಿ ಅಲ್ಲಿ ಕೇಸನ್ನು ಹಾಕಿ ಅಲ್ಲಿ ಗೆಲ್ಲಿಸ್ಕೊಂಡು ಏನಕ್ಕೆ ಮೇಡಮ್ ಪರೀಕ್ಷೆ ನಡೆಸೋದು ಏಕೆ ಮೇಡಮ್? ಸಮಾನ ಅವಕಾಶ, ಇನ್ನೊಂದು ಅವಕಾಶ ಸಿಗಬೇಕು ಮೇಡಮ್. ಈಗ ಎಕ್ಸಾಮ್ ಈಗ ಏನಾಗಿದೆ ಮೇಡಮ್, ದುಡ್ಡಿದ್ದವ್ರದೇ ದುನಿಯಾ. ನಿನ್ನ ಹತ್ರ ದುಡ್ಡಿದೆಯಾ, ತಗೋ ನೀನೊಂದು ಗೌರ್ಮೆಂಟ್ ಕೆಲಸ. ಹೀಗಾದರೆ ನಾನು ಪ್ರಾಮಾಣಿಕವಾಗಿ ಓದಿ, ಹಗಲು ರಾತ್ರಿ ಓದಿ, ಕಷ್ಟಪಟ್ಟು ಮನೆಯಲ್ಲಿ ಓದಿ ಕೆಲಸವನ್ನು ಬಿಟ್ಟು 2 ವರ್ಷ ಓದಿದ್ದೀನಿ ಮೇಡಮ್. ನಾನು 2 ವರ್ಷ ಓದಿದ್ದೀನಿ. ಆವಾಗ ಸಂಬಳನೂ ಇಲ್ಲ, ನಮಗೆ ಜೀವನ ನಿರ್ವಹಣೆಗೂ ಕಷ್ಟ ಆಗ್ತಿದೆ. ಈ ರೀತಿ ನಾವು ಏನಕ್ಕೆ ಮೇಡಮ್ ನಾವು ಭರವಸೆ ಇಟ್ಟಿರ್ತೀವಿ ಮೇಡಮ್. ಕರ್ನಾಟಕ ಲೋಕಸೇವಾ ಆಯೋಗ ಅವ್ರ ಮೇಲೆ ಭರವಸೆ ಇಟ್ಟಿರ್ತೀವಿ ಏನು ಇದು ಪಾರದರ್ಶಕವಾಗಿ ಎಕ್ಸಾಮ್ ಮಾಡ್ತಾರೆ, ನಾವು ಸರ್ಕಾರದ ಮೇಲೆ ನಂಬಿಕೆ ಇದೆ ನಮಗೆ,
ನಮ್ಮನ್ನು ತಗೋತಾರೆ, ನನಗೊಂದು ನೌಕರಿ ಸಿಗುತ್ತೆ, ನಾನು ನನ್ನ ಬದುಕನ್ನು ನಾನು ಕಟ್ಕೊತೀನಿ ಅನ್ನೋ ಒಂದು ಇದು ಕನಸನ್ನು ಕಟ್ಕೊಂಡು ನಾನು ಎಕ್ಸಾಮ್ಗೆ ಓದಿರ್ತೀನಿ ಮೇಡಮ್. ಹಿಂಗೆ ಓದಿದಂಥ ಸಂದರ್ಭದಲ್ಲಿ ಹೀಗೆ ಯಾರು ಬಲಿಷ್ಠರು, ಯಾರ ಹತ್ರ ಇನ್ಫ್ಲೂಯೆನ್ಸ್ ಇದೆ, ಯಾರ ಹತ್ರ ಕಂತೆ ನೋಟುಗಳಿದೆ, ಇವರು ಒಂದು ಸರ್ಕಾರಿ ನೌಕರಿಯನ್ನು ತಗೋತಾರೆ ಅಂದರೆ ನಾವು ಅನ್ಯಾಯ ಆಗಿರೋ ಧ್ವನಿ ಎತ್ತಬಾರ್ದಾ, ಅನ್ಯಾಯ ಆಗಿರೋರು ನಾವು ಕಂಪ್ಲೇಂಟನ್ನು ಕೊಡಬಾರ್ದಾ, ಇದನ್ನು ನಾವು ತನಿಖೆಗೆ ಒತ್ತಾಯಿಸಬಾರ್ದು. ಇದು ನಮ್ಮ ಹಕ್ಕು ಮೇಡಮ್. ನಾವು ಕೇಳ್ತಾ ಇದ್ದೀವಿ, ಅದು ನಾವು ನ್ಯಾಯಯುತವಾಗಿ ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ. ಇದನ್ನು ಕೇಳ್ತಾ ಇದ್ದೀವಿ. ದಯವಿಟ್ಟು ನಾವು ನಿಮ್ಮ ಮೂಲಕ, ಮತ್ತು ತುಂಬ ನೊಂದವ್ರು ಇದ್ದಾರೆ ಮೇಡಮ್, ಅವರು ಎಲ್ಲರೂ ಕೂಡ ಪಬ್ಲಿಕ್ ಆಗೋದಕ್ಕೆ ಹೆದರ್ಕೋತಾರೆ, ಹೇಳೋದಕ್ಕೆ ಇದು ಮಾಡ್ತಾರೆ. ಕೆಲವೊಬ್ಬರಿಗೆ ಬೆದರಿಕೆ ಕೆರೆಗಳು ಬಂದಿದ್ದಾವೆ. ಓಕೆ, ಖಂಡಿತ ಬಂದಿದ್ದಾವೆ ಮೇಡಮ್. ಯಾಕಲ್ಲಿ ಹೋಗಿದ್ದೀರಿ? ಪ್ರಶ್ನೆ ಮಾಡಿದ್ರೆ ಅಥವಾ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ರು. ಇವತ್ತು ಬಹಳಷ್ಟು ಜನ ಮಾತನಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಿಂತಹ ಟೈಮ್ನಲ್ಲೂ ನಿಮ್ಮಲ್ಲಿ ಬಹಳಷ್ಟು ಜನ ಇದ್ರು, ಮಾತನಾಡಿದ್ರು, ಕಂಪ್ಲೇಂಟನ್ನು ಹೋಗಿ ಕೊಟ್ಟಿದ್ದೀರಿ. ಬಟ್ ನೀವಾಗಲೇ ಉಲ್ಲೇಖ ಮಾಡಿದ್ರಿ, ನಮಗೂ ಕೂಡ ಬೆದರಿಕೆ ಕರೆಗಳು ಅಥವಾ ನಮ್ಮ ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ಯಾವ ರೀತಿ, ಯಾರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಯಾವ ರೀತಿ ಬೆದರಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ? ಮೇಡಮ್, ಯಾರಿಗೆ ಇದರಿಂದ ನಷ್ಟ ಆಗ್ತಿದೆ ಅವರಿಂದ ಆ ರೀತಿ ಆಗ್ತಿದೆ ಮೇಡಮ್. ಆ ರೀತಿ ಬಂದಿರೋದಂತೂ ನಿಜ. ಕೆಲವೊಂದು ಅಭ್ಯರ್ಥಿಗಳು ಅಲ್ಲಿ ಮೀಡಿಯಾದಲ್ಲಿ ಬರ್ತಾ ಇದ್ದಿದ್ದನ್ನು ನೋಡಿದ ಮೇಲೆ ಅವ್ರಿಗೆ ಆ ರೀತಿ ಕರೆ ಬಂದ ಮೇಲೆ ಕೆಲವೊಬ್ಬರು ಅಭ್ಯರ್ಥಿಗಳು ಆ ಜಾಗನ ಬಿಟ್ಟು ಕೂಡ ಹೋಗ್ಬಿಟ್ರು. ಸೊ ಈ ರೀತಿ ಆಗಿದೆ ಮೇಡಮ್. ಈಗ ಕರ್ನಾಟಕ ಲೋಕಸೇವಾ ಆಯೋಗ ಪದೇ ಪರೀಕ್ಷೆಗಳ ಅಕ್ರಮ ಆಗ್ತಾ ಇದೆ. ಒಂದ್ಸಲ ಹಲವು ಸಲ ಪರೀಕ್ಷೆಗಳನ್ನ ರದ್ದು ಮಾಡಿ ಮತ್ತೆ ಅದನ್ನ ನಡೆಸುವಂತಹ ಪ್ರಕ್ರಿಯೆ ಎಲ್ಲ ಆಯಿತು. ಅದಾದ ನಂತರನೇ ರೀಸೆಂಟ್ ಆಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮ್ನ ನಡೆಸಲಿ ಅನ್ನುವಂತಹ ಒಂದು ಘೋಷಣೆಯನ್ನ ರಾಜ್ಯ ಸರ್ಕಾರ ಮಾಡ್ತು. ಆ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಕ್ರಮ ಆಗ್ತಿದೆ ಅಂತ ತಮಗನ್ಸುತ್ತಾ ಅಂತ ಹೇಳಿ ಸಚಿನ್? ಮ್ಯಾಮ್ ಇಲ್ಲ ಮ್ಯಾಮ್, ಕರೆಕ್ಟ್. ಇದು ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಆಫೀಸರ್ ಅಷ್ಟೇ ಇದಕ್ಕೆ ಕೊಟ್ಟಿದ್ರು, ನಂತರ ಕಾಂತರಾಜ್ ಸರ್ ಇವರೆಲ್ಲ ಹೋರಾಡಿ ಅದೇ KA ಕೊಟ್ಟರು. KAಗೆ ಅದೊಂದು ಚೇಂಜ್ ಮಾಡಿದ್ರು. ನಮ್ಮದು ಅದೊಂದಿತ್ತು ಮ್ಯಾಮ್, KAಗೆ ಹೋಗೋಣ ಅಂದ್ಬಿಟ್ಟು. ಯಾಕೆಂದರೆ KPSCಲಿ ಕರಪ್ಷನ್ ಆಗುತ್ತೆ ಅಂತ ಮುಂಚೆಯಿಂದಾನು ಇನ್ಫಾರ್ಮೇಷನ್ ಇವರು ಹುಡುಗರುಗಳು ಇದು ಮಾಡೋರು. ನಮ್ಮ ಥಿಂಕಿಂಗಲ್ಲಿ ಇದ್ದಿದ್ದೇನೋ, ಆದರೆ ಒಂದು 5-10% ಮೇಂಟೈನ್ ಅಂತೂ ಮಾಡ್ತಾರೆ. ಅದು ಹಂಗೆ ಆಗಲ್ಲ, ಯಾಕೆಂದರೆ ಸ್ಟೇಟ್ಗೆ ಒಂದು ಸತಿ ನ್ಯೂಸ್ ಹೋದರೆ ಸ್ಟೇಟ್ ಬರ್ನ್ ಆಗುತ್ತೆ, ಅದು ಹಂಗಾಗಲ್ಲ ಅಂತ ನಮ್ಮ ಇದರಲ್ಲಿತ್ತು. ಬಟ್ ಇವ್ರು ಎಲ್ಲಿವರೆಗೂ ಓಪನ್ ಆಗಿ ಮಾಡಿದ್ರು ಅಂದರೆ ಮ್ಯಾಮ್ ನಿಮ್ಗೆ ಹೇಳೋಕ್ಕೇನು ಕರೆಕ್ಟ್. ಈಗ ಲಿಸ್ಟಲ್ಲಿ ಬಂದಿರೋರು ಬೇಕಾದ್ರೆ ಕೂತ್ಕೊಂಡು ನೋಡಲಿ, ಎಷ್ಟೋ ಟಾಪರ್ಸ್ಗಳು ಕೆಳಗಡೆ ಇದ್ದಾರೆ. ಪ್ರಮೋಷನ್ಗೆ ಈ ಲಿಸ್ಟು ಕೌಂಟ್ ಆಗುತ್ತಂತೆ. ಓಕೆ, ಅರ್ಲಿಯರ್ ನಮಗೆ CGPA ಅಂತ ಮಾರ್ಕ್ಸ್ ಬರೋದು ಮ್ಯಾಮ್ 5 ವರ್ಷ, ಅದ್ರ ಮೇಲೆ ಪ್ರಮೋಷನ್ಸು ಏನೇ ಆದರೂ ಇದು ಇರೋದು. ಈಗ ಇವ್ರು ಹೆಂಗೆ ಮಾಡಿಸ್ಕೊಂಡು ಧೈರ್ಯ ಬಂದಿದ್ದಾರೆ ಅಂದರೆ ಈ 400+ ಅವರು ಅದ್ರ ಬಗ್ಗೆ ತನಿಖೆ ನಡೀಲಿ. ಯಾಕೆಂದರೆ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಕೆಲವ್ರದ್ದು ಇಲ್ಲ. ಬಟ್ ಮೇಜರ್ ಜನ ಅಲ್ಲಿ ನೋಡಿದಾಗ 400 ಅವ್ರು ಡೌಟ್ಫುಲ್ ಇದ್ದಾರೆ. ಬೇಕಾದ್ರೆ ಅವ್ರದ್ದು ದಯವಿಟ್ಟು OMRದು ಫೋರೆನ್ಸಿಕ್ದು ಇವೆಲ್ಲ ಏನಾದ್ರು ಮಾಡಿಸಿ ಮ್ಯಾಮ್. ಯಾಕಂದರೆ ಮೊಬೈಲ್ ಡೇಟಾ ರಿಟ್ರೀವು, ಅವರು ಮೂವ್ಮೆಂಟ್ಸ್ ಟ್ರೇಸು. ಫಾರ್ ಎಕ್ಸಾಂಪಲ್ ಬೇರೆ ಸ್ಟೇಟಲ್ಲಿ ಅವರು ಇದ್ರು ಅನ್ನೋದು ಇದೆ. ಅವತ್ತು ಡೈರೆಕ್ಟ್ ಬಂದು ಎಕ್ಸಾಮ್ ಬರೆದ್ಬಿಟ್ಟು ಹೋಗಿದ್ದು ಅಂತಲೂ ಇದೆ. ಇವ್ರು ಏನು ಮಾಡಿದ್ದಾರೆ ಅಂದರೆ ಮ್ಯಾಮ್, ನೆಕ್ಸ್ಟ್ ಪ್ರಮೋಷನ್ ಇನ್ ಟರ್ಮ್ಸ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ DD ಅದಕ್ಕೆ ಯೂಸ್ ಆಗುತ್ತೆ ಅಂತ ಅದರಲ್ಲಿ ಯಾರೋ ಒಬ್ರು ನಮ್ಗೆ ಹೇಳಿದ್ದು. ಆ ಟಾಪ್ ಲಿಸ್ಟಿಗೆ ತಂದು ಇಟ್ಕೊಂಡಿದ್ದಾರೆ. ಅಂದರೆ ಫ್ಯೂಚರಲ್ಲಿ ಇವ್ರು ಬೇಗ ಪ್ರಮೋಟ್ ಆಗ್ತಾರೆ ಸ್ಕೋರ್ ಮೇಲೆ. ಮೇಡಮ್, ನಾವು ಇಲ್ಲಿ ಒಂದು ಕೆಲಸಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಏನು ಟಾಪ್ ರ್ಯಾಂಕ್ಗಳು, ಟಾಪ್ ಮಾರ್ಕ್ಸ್ಗಳು ಬಂದರೆ ಅವ್ರಿಗೆ ಕೆಲಸ ಸಿಕ್ಕಿದ ನಂತರ ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿಂದ ರೆಡಿ ಮಾಡ್ಕೊಂಡು ಡೀಲ್ ಆಗಿರಬಹುದು ಅಂತ ಹೇಳಿ 80 ಲಕ್ಷಕ್ಕೆಲ್ಲ ಆಗಿರ್ಲಿಕ್ಕಿಲ್ಲ, ಅದಕ್ಕಿಂತ ಜಾಸ್ತಿ ಹೋಗಿರುತ್ತೆ. ಹೋಗಿರ್ಬೋದು ಮೇಡಮ್, ಅದನ್ನ ತನಿಖೆ ಅದನ್ನು ತನಿಖೆ. ಹೌದು, ಯಾಕಂದ್ರೆ ಇವ್ರು ಟಾಪರ್ಸ್ ನೀವು ಅಬ್ಸರ್ವ್ ಮಾಡಿ, ಜಸ್ಟ್ ಕ್ವಾಲಿಫೈಯಿಂಗ್ ಅಲ್ಲಿ ಇದಾರೆ ಅವರು. ಅವ್ರೇನಂತ 300 ಕ್ರಾಸ್ ಮಾಡಿಲ್ಲ. ಈಗ ನಮ್ಮಲ್ಲೇ ನಾವು ಇವ್ರ ಜೊತೆಲಿ ಓದ್ತಾ ಇದ್ವಲ್ಲ, ಆಕೆ ಐ ಥಿಂಕ್ ಶಿ ವಾಸ್ ವೆರಿ ಟ್ಯಾಲೆಂಟೆಡ್. ಒಳ್ಳೆ ಇದೆಲ್ಲ ICR ಎಕ್ಸಾಮಲ್ಲೆಲ್ಲ ಕ್ವಾಲಿಫೈ ಮಾಡಿದ್ರು. PG 279, 280 ಹಾರ್ಡ್ ವರ್ಕಿಂಗ್ಗೆ ಅಲ್ಲೇ ನಿಂತಿದ್ದಾರೆ ಅವರು. ಶಿ ಹ್ಯಾಸ್ ನಾಟ್ ಈವನ್ ಕ್ರಾಸ್ ಟು 300 ಆ ಥರ ಮಾಡಿದ್ದಾರೆ. ಇದು ನೀಟಾಗಿ ತನಿಖೆ ಆಗಲಿ ಮ್ಯಾಮ್. ಯಾಕಂದರೆ ಇಷ್ಟು ಕೊಟ್ಟಿದ್ದೀವಿ ಅಲ್ವಾ, ಈಗ ಅಲ್ಲಿ ಎಷ್ಟೋ ಜನ ನಮ್ಗೆ ಧಮಕಿ ಹಾಕೋಕ್ಕಿಂತ ಅವರೇ ಎದುರಿರ್ತಾರೆ. ಈಗ ನನಗೆ ಯಾವುದೋ ಧಮಕಿ ಬಂದಿಲ್ಲ, ಯಾಕೆಂದರೆ ಜನಕ್ಕೆ ಗೊತ್ತು ಸಚಿನ್ ಏನು ಅಂತ. ನಮ್ಗೆ ಯಾರು ಮಾಡಲ್ಲ, ಕೆಲವ್ರು ಎದ್ರವ್ರಿಗೆ ಮಾಡಿದ್ದಾರೆ. ಹಂಗೆ ಅವ್ರ ಗುಂಪು ಒಬ್ರು ಕೆಲವ್ರು ಎದುರಿರ್ತಾರೆ, ಏನೋ ಕೊಡ್ಬೇಕಾದ್ರೆ ದುಡ್ಡು ಕೊಟ್ಟಿರ್ತಾರೋ ಇಲ್ಲ ಏನೋ ಒಂದು ಫ್ರೆಂಡ್ಶಿಪ್ಪಲ್ಲಿ ಅವ್ರವ್ರು. ಫಾರ್ ಎಕ್ಸಾಂಪಲ್ ಈಗ ಫ್ರೆಂಡ್ಶಿಪ್ಪಲ್ಲಿ ಕೆಲವು ಟೈಮ್ ಹೆಂಗಾಗುತ್ತೆ ಅಂದರೆ ಮ್ಯಾಮ್ 10-20 ಕ್ವಶನ್ಸ್ ಶೇರ್ ಆಗ್ಬೋದು. ಒಂದು ಕ್ವಶನ್ 3 ಮಾರ್ಕಿಗೆ ಈಕ್ವಲ್ ಮ್ಯಾಮ್ ನಮ್ಮದ್ರಲ್ಲಿ. ಹಂಗೂ ಆಗಿರುತ್ತೆ. ಅದನ್ನು ಲಿಂಕ್ ತೊಗೊಳ್ಳಿ. ಈಗ ಹಂಗೇನಾರು ಆಗಿತ್ತ ಪೂರ್ತಿ ಏನಾರು ಆಗಿದ್ರೆ ಪೂರ್ತಿನೂ ಇದು ಮಾಡಿ. ನಾವು ಅನುಮಾನ ಬಂದಿರೋರ ಬಗ್ಗೆ ಕೊಟ್ಟಿದ್ದೀವಿ, ಆಡಿಯೋ ಕೊಟ್ಟಿದ್ದೀವಿ, ಡೀಟೇಲ್ಸ್ ಕೊಟ್ಟಿದ್ದೀವಿ. ಒಂದು ಅನುಮಾನನೇ ಮ್ಯಾಮ್. ಈ ಥರ ಬಂದು ಓಪನ್ ಆಗಿ
ಈಗ ಮಾತಾಡ್ತಾರೆ ಅನ್ನೋದೇ ತಪ್ಪು. ಫಸ್ಟ್ ಆಫ್ ಆಲ್ ಮೀಡಿಯೇಟರ್ಗಳು ನಮ್ಮ ನಂಬರ್ ತೊಗೊಂಡು ಅದೆಲ್ಲ ಹೆಂಗೆ ಟ್ರೇಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದೊಂದು ಕಂಪ್ಲೀಟ್ ವ್ಯವಸ್ಥೆಯೇ ಭ್ರಷ್ಟ ಆಗೋಗ್ಬಿಟ್ಟಿದೆ ಅಂತ ಹೇಳ್ತೀರಿ. ಹೌದು ಮೇಡಮ್, ನಮಗೆ KPSC ಏನು ಈ ಭ್ರಷ್ಟಾಚಾರವನ್ನು ತಡೆ ಹಿಡಿಯೋದಕ್ಕೆ ಕಳೆದ ನಮ್ಮ ಎಕ್ಸಾಮ್ ನಡೆಯುವಂಥ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತು ಮೇಡಮ್. ಏನು ಈ ಬಾರ್ ಕೋಡ್ ಸ್ಕ್ಯಾನನ್ನು ಹಾಕೋದು, ಹೌದು, ಅದನ್ನ ಎರಡು ಅರ್ದ್ಬಿಟ್ಟು ಒಂದು ಭಾಗನ ಮಾತ್ರ ಇದು ಮಾಡೋದು. ಸೊ ಅಲ್ಲಿ ಯಾರಿಗೂ ಸಹ ಇದೇ ಅಭ್ಯರ್ಥಿ, ಇದೇ ಪ್ರಶ್ನೆ ಪತ್ರಿಕೆ, ಇದೇ OMR ಶೀಟು ಅಂತ ಗೊತ್ತೇ ಆಗಬಾರ್ದು. ಭರವಸೆ ಇತ್ತು ಮೇಡಮ್. ಇಷ್ಟೆಲ್ಲ ಅವರು ಏನು ಭ್ರಷ್ಟಾಚಾರವನ್ನು ನಿಯಂತ್ರಿಸೋದಕ್ಕೆ ಕ್ರಮಗಳನ್ನು ತಗೊಂಡ್ರು. ನಮಗೆ ಆವಾಗ KPSC ಮೇಲೆ ಅಪಾರವಾದ ನಂಬಿಕೆ ಬಂತು. ನಮ್ಮ ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲಿ ನಡೆದಿದ್ದು ಯಾವಾಗ KS ಅಲ್ಲಿ ಕನ್ನಡ ಎಕ್ಸಾಮು ಅವೆಲ್ಲ ಆಗಿದೆ ಮೇಡಮ್. ಒಂದು ಶೀಟನ್ನು ಕಟ್ ಮಾಡಿದ್ರೆ OMR ಶೀಟನ್ನು ನೀವು ಯಾವ ಅಭ್ಯರ್ಥಿದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದರಲ್ಲಿ ರೋಲ್ ನಂಬರ್ ಇರಲ್ಲ, ನಮ್ಮ ಹೆಸರು ಕೂಡ ಇರಲ್ಲ, ಕೇವಲ OMR ಇರುತ್ತೆ. ಅರ್ಧ ಬಾರ್ ಕೋಡ್ ಈ ಕಡೆ ಇರುತ್ತೆ, ಅರ್ಧ ಬಾರ್ ಕೋಡ್ ಈ ಕಡೆ ಇರುತ್ತೆ. ಈ ಕಡೆ ಇರೋ ಬಾರ್ ಕೋಡಲ್ಲಿ ಮಾತ್ರ ಅಭ್ಯರ್ಥಿಯ ಹೆಸರು, ಸಿಗ್ನೇಚರು ಮತ್ತು ರೋಲ್ ನಂಬರ್ ಇರುತ್ತೆ. ಇಷ್ಟು ಕ್ರಮಗಳನ್ನು ಕೈಗೊಂಡರೂ ಸಹ ಅವರ ಮೂಗು ತಳಗೇನೆ ಈ ರೀತಿಯ ಅಕ್ರಮಗಳು ನಡೀತಾ ಇದೆ ಅಂದರೆ ಇದಕ್ಕೆ ತನಿಖೆ ಮಾತ್ರ ಆಗಬೇಕು ಮೇಡಮ್. ನೀವು ನಮ್ಮ ಕೆಳಗೆ ಆಗ್ತಾ ಇದೆಯಾ ಅಥವಾ ಅವರೇ ಮಾಡ್ತಿದಾರಾ ಅನ್ನೋದೇ ಪ್ರಶ್ನೆ ಅಲ್ವಾ? ಪ್ರಶ್ನೆ ಮೇಡಮ್. ಹೌದು ಮೇಡಮ್, ಇಷ್ಟೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ, ಬಟ್ ಕ್ರಮಗಳನ್ನು ತಗೊಂಡಿರೋದು ಯಾವುದಕ್ಕೂ ಪ್ರಯೋಜನ ಬಂದಿಲ್ಲ. ಅಂದರೆ ಅದು ಯಾವುದೋ ಏಜ್ ಓಲ್ಡ್. ಈಗ ಯಾವಾಗ ನಾವು ವಿ ಆರ್ ಇನ್ ದ ಎರಾ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನು ಹೇಳೋದು ಎಂತೆಂಥ ಟೆಕ್ನಾಲಜೀಸ್ ಅಡ್ವಾನ್ಸ್ ಇದೆ ಅಂದರೆ, ಈಗ ಎಕ್ಸಾಮ್ ಬರೆದು ಆನ್ ದ ಸ್ಪಾಟ್ ಅಲ್ಲೇ ಸ್ಕ್ಯಾನ್ ಆಗಲಿ, OMRಗಳು ಸ್ಕ್ಯಾನ್ ಆಗಿ ರೆಕಾರ್ಡ್ ಆಗಿದ್ರೆ ಯಾವ OMR ತಿದ್ದುಪಡಿ ಇವೆಲ್ಲ ಎಲ್ಲಿರುತ್ತೆ? ರೆಕಾರ್ಡ್ ಫಿಲ್ ಮಾಡುವಂತ ಅವಕಾಶನೂ ಇರೋದಿಲ್ಲ. ರೆಕಾರ್ಡ್ ಕ್ಲೌಡ್ಗೆ ಹಾಕಿಟ್ಟಿರಿ, ರಿಟ್ರೀವ್ ಮಾಡ್ಬೋದು ವಾಟ್ ಹ್ಯಾಸ್ ಹ್ಯಾಪೆಂಡ್ ಅಂತ ಮೇಡಮ್. ಮತ್ತೆ KE ಅವರು ಎಕ್ಸಾಮ್ ಆದ ಮರುದಿನನೇ OMR ಶೀಟನ್ನು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಪಬ್ಲಿಷ್ ಮಾಡ್ತಾರೆ ಮೇಡಮ್. ನಾನು ಎಲ್ಲರ OMR ಶೀಟನ್ನು ನೋಡ್ಬೋದು, ನನ್ನ OMR ಶೀಟನ್ನು ಎಲ್ಲರೂ ನೋಡ್ಬೋದು. ಓಕೆ, ಆ ರೀತಿಯ ಒಂದು ಪಾರದರ್ಶಕವಾದಂತಹ ಬದಲಾವಣೆಗಳನ್ನು KPSC ಯಾಕಿಲ್ಲ ಅನ್ನೋದು ಯಾಕಿಲ್ಲ. ಆಮೇಲೆ ಲಿಸ್ಟ್ಗಳನ್ನು ಬಿಡಬೇಕಾದ್ರೆ 1:3 ಬಿಡ್ತಾರೆ ಮೇಡಮ್. ಅದನ್ನು ಯಾವ ಆಧಾರದಲ್ಲಿ ಬಿಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಅದರಲ್ಲಿ ಮಾರ್ಕ್ಸ್ ಇರಲ್ಲ, ಕೆಟಗರಿ ಇರಲ್ಲ, ಇದು ಏನನ್ನು ಕೂಡ ಅವರು ಬಿಡೋದೇ ಇಲ್ಲ ಮೇಡಮ್. ಅಡ್ರೆಸ್ ಬಿಡೋದಿಲ್ಲ, ಏನು ಬಿಡೋದಿಲ್ಲ. ಆನಂತರ 1:3 ಬಿಟ್ಟು 1:3 ಬಿಟ್ಟ ಮೇಲೆ ಮತ್ತೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟು ಮತ್ತೆ ಫೈನಲ್ ಲಿಸ್ಟ್ ಬಿಡ್ತಾರೆ. ಅಲ್ಲೇನು ಬಿಡಲ್ಲ, ಬಿಡೋರ್ಗೆ ಮಾತ್ರ ನಂಬರ್ ಬಿಡ್ತಾರೆ. ಹಂಗೆ ಮೇಡಮ್, ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಫೈನಲ್ ಲಿಸ್ಟ್ ಬಿಡೋ ತನಕ, ಪ್ರಾವಿಷನ್ ಲಿಸ್ಟ್ ಬಿಡೋ ತನಕ ಅವ್ರು ಎಷ್ಟು ಸ್ಕೋರ್ ಅನ್ನೋದು ಗೊತ್ತೇ ಆಗಲ್ಲ ಮೇಡಮ್ ಯಾರಿಗೂ. 1:3 ಅಂದ್ರೆ ಈಗ 100 ಸೀಟ್ ಇದೆ ಅಂತಂದ್ರೆ 300 ಜನರ ಹೆಸರು ಬಿಡ್ತಾರೆ. ಮೊದಲಿಗೆ ಬಿಟ್ಬಿಡ್ತಾರೆ 300 ಜನರದ್ದು. ಅದಾದ್ಮೇಲೆ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ನೀವು ಹೇಳ್ತಾ ಇರೋದು. ಪ್ರೊವಿಷನ್ ಲಿಸ್ಟ್, ಇದು ಎಲಿಜಿಬಿಲಿಟಿ ಲಿಸ್ಟ್. ಇಲ್ಲಿದೆ ಮ್ಯಾಮ್ ನೋಡಿ, ಎಲಿಜಿಬಿಲಿಟಿ ಲಿಸ್ಟ್ ಮೇಡಮ್. 621 ಜನದ್ದು ರಿಲೀಸ್ ಆಯ್ತು ಮೇಡಮ್. ಇದು ಎಲಿಜಿಬಿಲಿಟಿ ಲಿಸ್ಟ್ ಮೇಡಮ್. ಆ ನಂತರ ಅದನ್ನ ಈಗ ಕೇವಲ ನೇಮಕಾತಿ ಆಗಿರೋದು 329 ಅಷ್ಟೇ ಮೇಡಮ್ ನೇಮಕಾತಿ ಆಗಿರೋದು. ಇನ್ನೂ ಕೂಡ 71 ಬ್ಯಾಕ್ಲಾಗ್ ಸೀಟ್ ಉಳಿದಿದ್ದಾವೆ ಮೇಡಮ್. ಬ್ಯಾಕ್ಲಾಗ್ ಸೀಟ್ ಉಳಿಕೆ ಆಗಿದ್ದಾವೆ. ಏನು ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ, ಅದು 400 ಜನಕ್ಕೆ ಬಂದಿಲ್ಲ, ಕೇವಲ 329 ಜನಕ್ಕೆ ಮಾತ್ರ ಬಂದಿದೆ. ಯಾಕೆ ಉಳಿಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ? ಯಾಕೆ ಅಲ್ಲ ಮೇಡಮ್, ಯಾಕೆ ಉಳಿಕೆ ಮಾಡ್ಕೊಂಡಿದ್ದಾರೆ ಅಂದರೆ ಈ ಬ್ಯಾಕ್ಲಾಗ್ ಸೀಟ್ಗಳಲ್ಲಿ ಕೆಲವೊಂದು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿಲ್ಲ ಮೇಡಮ್. ಅಂದರೆ 210 ಮಾರ್ಕ್ಸ್ಗಳು ಬಂದಿಲ್ಲ. ಅಂದರೆ ನೀವು ಆ ಪ್ರಶ್ನೆ ಪತ್ರಿಕೆಯ ಇದೇನು ಕಠಿಣತೆಯನ್ನು ಅರ್ಥ ಮಾಡ್ಕೋಬೋದು ಮೇಡಮ್. ಅದರಲ್ಲಿ ಅಷ್ಟು ಕಾಂಪ್ಲೆಕ್ಸ್ ಇತ್ತು ಮೇಡಮ್. ವೆಟರ್ನರಿ ಡಾಕ್ಟರ್ಗಳಾದರೂ ಸಹಿತ ನಾವು 2 ಪೇಪರನ್ನು ಬರೆದು 400-500 ಮಾರ್ಕ್ಸ್ ತೆಗೆಯುವಂಥ ಪೇಪರ್ ಅಲ್ಲವೇ ಅಲ್ಲ ಮೇಡಮ್. 600 ಮಾರ್ಕ್ಸ್ಗೆ ನಮ್ಮದು ಪೇಪರ್ ಇದ್ದಿದ್ದು. 2 ಪೇಪರು, ಬೆಳಗ್ಗೆ ಒಂದು ಪೇಪರ್ 300 ಪೇಪರು ಜನರಲ್ ಪೇಪರು, ಎರಡನೇದು ಮಧ್ಯಾಹ್ನ ನಡೆದಂಥ 2ನೇ ಅವಧಿಯಲ್ಲಿ ನಡೆದಂಥ ಪೇಪರು ಪ್ರೊಫೆಷನಲ್ ಪೇಪರ್ ಮೇಡಮ್. ನಮ್ಮದು ವೆಟರ್ನರಿ ಪೇಪರು. ಅದು ಯಾಕೆ ಹಂಗೆ ಬಂತೋ ಗೊತ್ತಿಲ್ಲ ಮೇಡಮ್. ವೆಟರ್ನರಿ ಪೇಪರ್ ಅಂತೂ ತುಂಬ ಕಾಂಪ್ಲೆಕ್ಸ್ ಆಗಿತ್ತು. ಬಟ್ ಅದನ್ನು ನಾನು ಹೇಳೋಕ್ಕಾಗಲ್ಲ. ಈಗ ಉಳಿದವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ, ಆದರೆ 71 ಸೀಟು ಉಳಿಕೆ ಆಗಿದ್ದಾವೆ. ಅಂದರೆ ಅಷ್ಟು ತೀವ್ರವಾಗಿತ್ತು ಮೇಡಮ್ ಆ ಪೇಪರು. 210 ಮಾರ್ಕ್ಸನ್ನು ಕೂಡ ತೆಗಿಯೋಕೆ ಆಗ್ತಿರ್ಲಿಲ್ಲ. ಇಂಥ ಇಷ್ಟು ಡಿಫಿಕಲ್ಟಿ ಇರ್ತಕ್ಕಂಥ ಪೇಪರಲ್ಲಿ ಅದು ಹೇಗೆ 500 ಮಾರ್ಕ್ಸ್ ತೆಗಿಬೋದು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಅನುಮಾನ ಆಗಿದೆ. ಇದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ದೂರವಾಣಿ ಕರೆಗಳು, ವಿಡಿಯೋಗಳು, ಆಡಿಯೋಗಳು ಎಲ್ಲ ಇದ್ದಾವೆ ಮೇಡಮ್. ಈ ಅವ್ರು ಯಾರು ಬಂಧಿತರಾಗಿದ್ರು ಅವರ ಮೊಬೈಲನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ FSL ಲ್ಯಾಬೊರೇಟ್ರಿ ಕಳಿಸಿದ್ದಾರೆ. ಅದು ರಿಟ್ರೀವ್ ಆಗಿ ಆ ದಾಖಲಾತಿಗಳೆಲ್ಲ ಬಂದು ನಮಗೆ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಮೇಡಮ್. ಅದಕ್ಕಾಗಿ ನಾವು ಹೋರಾಟ. ಓಕೆ, ಮೇನಲ್ಲೇ ಫಸ್ಟಿಗೆ ಕಂಪ್ಲೇಂಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಮೇನಲ್ಲಿ ಕೊಟ್ಟಂತಹ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಎಷ್ಟು ತನಕ ಬಂದಿದೆ?
ಯಾರಾದ್ರೂ ಅರೆಸ್ಟ್ ಆಗಿದಾರಾ ನೀವು ಕಂಪ್ಲೇಂಟ್ ಕೊಟ್ಟಂತ ನಂತರದಲ್ಲಿ ಸಚಿನ್? ಮ್ಯಾಮ್ ಅರೆಸ್ಟ್ ಆಗಿದ್ರು ಮ್ಯಾಮ್, ಅದೇ ಇಮಿಡಿಯೇಟ್ ಅವರೇ ಅರೆಸ್ಟ್ ಆಗಿದ್ರು. ಕಾಂತ್ ಕುಮಾರ್ ಸರ್ ಮತ್ತು ಇನ್ನಿತರ ನಮ್ಮ ವೆಟರ್ನರಿ ಸ್ಟೂಡೆಂಟ್ಸ್ ಫೈಲ್ ಮಾಡಿದ್ದಾರೆ. ಫೈಲ್ ಮಾಡಿದಾಗ ಏನಾಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ಆತ ಬೇಲಲ್ಲಿ ಇದ್ದಾನೆ ಅನ್ನೋದು ಇದೆ. ಆತ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಅನ್ನೋದು ರಿವೀಲ್ ಆಗಿಲ್ವಾ ಇನ್ನು? ಅದನ್ನೇ ಮ್ಯಾಮ್ ನಾವು ಅವ್ರಿಗೆ ಹೇಳಿದ್ವಿ, ಮೊಬೈಲ್ನ ರಿಟ್ರೀವ್ ಮಾಡಿ ಅವ್ರ ಹತ್ರ ವಾಟ್ಸಪ್ ಮ್ಯಾಮ್ ಇನ್ಫಾರ್ಮೇಶನ್ ಹೇಳಕ್ಕೇನು ಆತನ ಒಬ್ಬ ಹೋಗಿ ನಮ್ಮ ಇವರು ಮೀಟ್ ಮಾಡಿದ್ದಾರೆ, ಅದ್ರಲ್ಲಿ ಇತ್ತಂತೆ ಮೊಬೈಲಲ್ಲಿ. ಅವಾಗ ನಮ್ಗೆ ಫ್ರೆಶ್ ಆಗಿ ಇವೆಲ್ಲ ನಮ್ಗೆ ಇದು ಗೊತ್ತಿಲ್ಲ ಮ್ಯಾಮ್, ನೆಟ್ವರ್ಕಿಂಗ್ ಈ ತರದ್ದು ಇದನ್ನ ಹಿಡಿಬೇಕಾದ್ರೆ ತುಂಬಾ ಇದಾಯ್ತು. ಇವು ಹುಡುಗ ಹೇಳೋದು ಇಲ್ಲ ಸರ್, ಮೊಬೈಲಲ್ಲಿ ಇರುತ್ತೆ ಡೇಟಾ, ಎಂಥವ್ರು ಟ್ರಾನ್ಸಾಕ್ಷನ್ ಇರುತ್ತೆ, ರಿಟ್ರೀವ್ ಮಾಡಿ FSI ಲ್ಯಾಬ್ ಕಳಿಸಿ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಾವು ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಈ ಅನುಮಾನ ಬಂದಿರೋ ಅನ್ಯಾಚುರಲ್ ಮಾರ್ಕ್ಸ್ ಸ್ಕೋರ್ ಇರೋರನ್ನ ಕರೆಸಿ ಅವ್ರ ಮೊಬೈಲ್ಗಳನ್ನ ಟ್ರ್ಯಾಕ್ ಮಾಡಿ, ಇಲ್ಲ ಅಂದ್ರೆ ಅವ್ರ ಮೂವ್ಮೆಂಟ್ಸ್ ಎಲ್ಲಲ್ಲಿದೆ ಇದ್ರಲ್ಲಿ. ಫಾರ್ ಎಕ್ಸಾಂಪಲ್ ನಮಗೆ ಅದೇ ಇವ್ರು ಹೇಳ್ದಂಗೆ ಮ್ಯಾಮ್, ಅದೇ ಕೆಲವ್ರನ್ನ ಆ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ 2 ದಿನ ಇಟ್ಕೊಂಡು ಡೈರೆಕ್ಟ್ TTಲೇನೋ ಕರ್ಕೊಂಡ್ಬಂದು ಅವ್ರನ್ನ ಎಕ್ಸಾಮ್ ಸೆಂಟರ್ಗೆ ಬಿಟ್ಟಿದ್ದಾರೆ. ಫಸ್ಟ್ ಎಲ್ಲ ರೆಡಿ ಮಾಡಿ ಕ್ವೆಶ್ಚನ್ ಪೇಪರ್ ಎಲ್ಲ ಕೆಲವರು ಮಾಡಿದ್ದಾರೆ ಮ್ಯಾಮ್. ಬರ್ಸಿ ರೆಡಿ ಮಾಡಿ ಆನಂತರ ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಸ್ಪೀಡ್ ಆಫ್ OMR ಮಾರ್ಕಿಂಗ್ ನೋಡ್ಬೇಕು, ಯಾವ ಕ್ರಿಕೆಟರ್ ಇಲ್ಲ ಆ ರೇಂಜ್ಗೆ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ತೀವಲ್ಲ OMR, ಅದು ಒಂದು ಸ್ಕಿಲ್ ಮ್ಯಾಮ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 2 hours ಪೇಪರ್ ಅಂದರೆ ನಾವು ಫಸ್ಟು 3 ಸ್ಟೇಜಲ್ಲಿ ಅದು ಪೇಪರ್ ಅಟೆಂಡ್ ಮಾಡ್ತೀವಿ ಮ್ಯಾಮ್, ಯಾರೇ ಕಾಂಪಿಟೇಟಿವ್ ಹೋದ್ರು. ಆ 3 ಸ್ಟೇಜ್ ಮುಗಿಸ್ಕೊಂಡ್ಮೇಲೆ 1 hourಗೆ ವಿ ಕಮ್ ಬ್ಯಾಕ್ ಆ್ಯಂಡ್ OMR ಮಾರ್ಕ್ ಮಾಡ್ತೀವಿ. ಇದು ಯಾರೇ ಬೇಕಾದ್ರೆ ಇನ್ವಿಜಿಲೇಟರ್ಗಳು ಕೆಲವ್ರು ಬಂದು ಕಾಷನ್ ಮಾಡ್ತಾರೆ, 1 hour ಆಯ್ತು ರೀ OMR ಮಾರ್ಕ್ ಹಾಕಿ ಅಂತ. ಯಾಕಂದರೆ ಅದು ಸ್ಪೀಡ್ ಏನಾರು ಹೋಗ್ಬಿಟ್ರೆ ನಾವು ಇದಕ್ಕೆ ಗಾಬರಿಗೆ ಪೆನ್ನು ಇದಾಗಲ್ಲ ಮ್ಯಾಮ್, ಸರ್ಕ್ಲಿಂಗ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ 1 hour ಇದು ಮಾಡ್ಕೊಂಡು ಬಂದು ಆಮೇಲೆ ಅಗೇನ್ ರಿಮೈನಿಂಗ್ ಕ್ವಶನ್ಸ್ನ ಹೋಗ್ತೀವಿ. ಕೆಲವು ಟೈಮು 3rd ಸ್ಟೇಜಲ್ಲಿ ಡಿಫಿಕಲ್ಟ್ ಲೈಕ್ ಟಾಪ್ ಲೆವೆಲ್ ಡಿಫಿಕಲ್ಟ್ ಕ್ವಶನ್ ಇರುತ್ತೆ, ಅದನ್ನ ನಾವು ಮುಟ್ಟಕ್ಕಾಗಲ್ಲ. ಆಮೇಲೆ 3 hour ನೆಗೆಟಿವ್ ಮಾರ್ಕ್ ಇರುತ್ತೆ, ರಿಸ್ಕಿ ಏರಿಯಾ ಅಂದ್ಬಿಟ್ಟು ನಾವು ಅದು ಬಿಟ್ಬಿಡ್ತೀವಿ ಕ್ವಶನ್ಸು. ಓಕೆ, ಇಲ್ಲಿ ನಮ್ಮ ಎಕ್ಸಾಮ್ ಬೇಕಾದ್ರೆ ನಮ್ಮ CCTV ಇತ್ತು ನಮ್ಮ ರೂಮಲ್ಲಿ. ಕೆಲವ್ರನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಸ್ಪೀಡಾಗಿ ಮಾರ್ಕ್ ಆಗ್ತಿದ್ರು ಅಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಪ್ರೈಮರಿ ಸೆಕೆಂಡರಿ ಟರ್ಷರಿ ರೀಡಿಂಗ್. ಕ್ವಶನ್ ನೋಡು, ಆಪ್ಷನ್ ನೋಡೋದು ಇಲ್ಲ, ಪ್ರಾಕ್ಟೀಸ್ ಇದ್ರು. ಇಲ್ಲಿ ಇನ್ನೂ ಒಂದು ಮ್ಯಾಮ್, ಅದೇ ಇವ್ರು ಹೇಳ್ದಂಗೆ ಅದು ನಮ್ಗೆ ಡೀಟೇಲ್ಸ್ ಇಲ್ಲ, ಬಟ್ ಹೇಳ್ತೀವಿ. ಒಂದು ಟೀಮು RR ನಗರದಲ್ಲಿ ರೆಸಾರ್ಟಲ್ಲಿ ಇದ್ರು ಅಂತಾರೆ. ಅಲ್ಲಿ ಏನಾಗಿದೆ, ಅವ್ರಿಗೆ ಪೇಪರ್ ಕೊಟ್ಟಿದ್ದಾರೆ ಜನರಲ್ ಸ್ಟಡೀಸ್ ಪೇಪರಲ್ಲಿ. ಅದು ನಮ್ಗೆ ಸಬ್ಜೆಕ್ಟೇ ಬರಲ್ಲ ಮ್ಯಾಮ್. ಜನರಲ್ ಸ್ಟಡೀಸ್ ಯಾರು ಓದ್ತಾರೆ ಅಂದರೆ ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ KPSC UPSC. ಒಂದು 2-3 years ಇರೋರಿಗೆ ದೇ ನೋ ಹೌ ದ ಸ್ಕೆಲಿಟನ್ ಆಫ್ ಸಿಲೆಬಸ್. ಈಗ ಫಾರ್ ಎಕ್ಸಾಂಪಲ್ ಪೊಲಿಟಿಲಿ ಯಾವ ಆರ್ಟಿಕಲ್ ಏನು ಅನ್ನೋದು ಒಂದು ರಫ್ ಐಡಿಯಾ ಇರುತ್ತೆ. ಇವ್ರಿಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಅಲ್ಲೇನಾಗಿದೆ, ಕ್ವಶನ್ ಪೇಪರಲ್ಲಿ ಒಂದು 3 ಕ್ವಶನ್ ಒಂದಕ್ಕೊಂದು ಲಿಂಕ್ ಇದೆ ಮ್ಯಾಮ್, ನೋಡೋಕ್ಕೆ ಸೇಮ್ ಕ್ವಶನ್ಸ್ ಇದೆ. ಅದು ಇವ್ರಿಗೆ ಅಲ್ಲಿ ಆನ್ಸರ್ ಹೇಳಿದ್ದಾರೆ, ಇಲ್ಲಿ ಬಂದು ಕನ್ಫ್ಯೂಸ್ ಆಗಿದ್ದಾರೆ ಅವರು. GS ಪೇಪರ್ ಕನ್ಫ್ಯೂಸ್ ಆಗಿ ಇವರು ಕ್ವಾಲಿಫೈ ಆಗಿಲ್ಲ. ಅವ್ರು ದಯವಿಟ್ಟು ಮುಂದೆ ಬಂದು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರೆ ಆಗುತ್ತೆ. ಇಲ್ಲಿ ಮಾಡ್ಕೊಂಡಿದ್ದಾರೆ. ಅವರು 210ಗೂ ಬರಲಿಲ್ಲ. ಅವ್ರು ಏನಾರು ಈ ಮೀಡಿಯಾ ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ, ಇವತ್ತು ಬೆಳಿಗ್ಗೆನೂ ಒಬ್ರು ಬಂದು ಸಾಲಿಡ್ ಆಗಿ ಸರ್ ಇಷ್ಟೊಂದು ಮೀಡಿಯಾ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದನ್ನ ಸಪ್ರೇಟ್ ಕಂಪ್ಲೇಂಟ್ ಮಾಡೋಣ ಅಂತ ಇದ್ದೀವಿ. ವಾಟ್ಸಪ್ ಚಾಟ್ ಬಗ್ಗೆ ಕೊಟ್ಟಿದ್ದಾರೆ ಮ್ಯಾಮ್. ಆ ಥರ ಯಾರು ಇದ್ರೆ ಮೀಡಿಯಾ ನೋಡ್ತಾ ಇದ್ರೆ ನಮ್ಮನ್ನ ಇಲ್ಲ ಕಾಂತ್ ಕುಮಾರ್ ಸರ್ನ ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ಇದು ಮಾಡೋಣ. ಯಾಕೆಂದರೆ ಅದಾಗುತ್ತೆ ಮ್ಯಾಮ್, ಅದು ಲಾಸ್ಟ್ ಮೂಮೆಂಟಲ್ಲಿ ಹೊಸ ಸಿಲೆಬಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ. ನಿಜ. ಈಗ ಡಾಕ್ಟರ್ ಸಚಿನ್, ಡಾಕ್ಟರ್ ಹರೀಶ್ ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಹೇಳೋದನ್ನ ಕೇಳಿಸ್ಕೊಂಡ್ರಿ. ಅಕ್ರಮ ಯಾವ ರೀತಿ ನಡೀತಾ ಇದೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವರ ಪರೀಕ್ಷಾ ನೇಮಕಾತಿಯ ಸಂದರ್ಭದಲ್ಲಿ ಹೇಗೆ ಅಕ್ರಮ ಆಯಿತು, ಹೆಂಗೆ ಕಾಂಟ್ಯಾಕ್ಟ್ ಅನ್ನು ಮಾಡುವಂತಹ ಪ್ರಯತ್ನಗಳಾಯಿತು ಅಂತ ಹೇಳಿ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಈಗ ಕಷ್ಟಪಟ್ಟು ಎಕ್ಸಾಮ್ ಬರೆದವರಿಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ಸರ್ಕಾರ ಅಂತ ಇರೋದು ಯಾಕೆ? ವ್ಯವಸ್ಥೆಯನ್ನ ಸರಿಪಡಿಸೋದು ಯಾರು? ಅಥವಾ ವ್ಯವಸ್ಥೆಯೇ ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ಯಾ? ಆ ಅಕ್ರಮದಲ್ಲಿ ಆ ವ್ಯವಸ್ಥೆಗೆ ಪಾಲೆಷ್ಟು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಬೇಕಲ್ವಾ? ಎಲ್ಲೋ ನೀಟ್ ಅಕ್ರಮ ಆಗ್ತಾ ಇದೆ ಅಂತ ಹೇಳಿ ಅಲ್ಲೆಲ್ಲೋ ಹೋಗಿ ಡೆಲ್ಲಿನಲ್ಲಿ ಕೂತ್ ಪ್ರೊಟೆಸ್ಟ್ ಮಾಡ್ತಾರೆ, ತಪ್ಪಲ್ಲ, ಅದನ್ನೂ ಪ್ರಶ್ನೆ ಮಾಡಬೇಕು. ಆದ್ರೆ ಅಲ್ಲಿ ಹೋಗಿ ಕೂರೋರಿಗೆ ತಮ್ಮ ತಟ್ಟಿಯಲ್ಲಿ ಹುಳ ಬಿದ್ದಿದೆ ಅನ್ನೋದು ಯಾಕೆ ಕಾಣಿಸ್ತಾ ಇಲ್ಲ? ಇಲ್ಲಿರುವಂತಹ ಸಿಸ್ಟಮ್ನ ಸರಿಪಡಿಸಬೇಕು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ? ಇದು ಮೂಲಭೂತವಾಗಿ ಕೇಳಬೇಕಾಗಿರುವಂತಹ ಪ್ರಶ್ನೆ. ಭಾವನಾ ಅನ್ನುವಂಥ ಮತ್ತೋರ್ವ ವಿದ್ಯಾರ್ಥಿನಿ ಅಭ್ಯರ್ಥಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ನಮ್ಮ ಪ್ರತಿನಿಧಿ ಚಂದ್ರನಾ ಶೆಟ್ಟಿ ಅವರನ್ನ ವಿಧಾನಸೌಧ ಠಾಣೆ ಮುಂದೆ ಮಾತನಾಡಿಸಿದಂತಹ ಟೈಮ್ನಲ್ಲಿ ಆ ಹುಡುಗಿ ಕಣ್ಣೀರನ್ನ ಹಾಕ್ಬಿಟ್ರು. ಏನ್ ಹೇಳಿದ್ರು ನಮ್ಮ ಪ್ರತಿನಿಧಿ ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ ಒಂದ್ಸಲ ನೋಡೋಣ ಬನ್ನಿ.
ನೀಟ್ ಪರೀಕ್ಷೆ ವಿರುದ್ಧ ನಾವು ಮಾತಾಡ್ತೀವಿ. ನಮ್ಮಲ್ಲೇ ಇಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಷ್ಟಪಟ್ಟು ಓದಿರ್ತಾರೆ ಅಂತ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಮೋಸ ಆಗ್ತಾ ಇದೆ ಅನ್ನುವಂತ ಆರೋಪ, ಏನ್ ಹೇಳ್ತೀರಾ? ಈಗ ನಂದೇ ಆಗ್ಲಿ, ನನ್ ತಗೊಂಡ್ರೆ SSLC ಮತ್ತೆ PU ಎಲ್ಲ 97% ತೆಗೆದು, ಮತ್ತೆ ಆ 97% ಅಲ್ಲೂ ಕೂಡ ನಮ್ಮ ತಾಲೂಕಾಗ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಾಗ್ಲಿ ಪಾಂಪ್ಲೆಟ್ ಅಲ್ಲಿ ಬರ್ತಾ ಇದ್ವಿ. ನಾನು ಯಾವತ್ತೂ ನನ್ನ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಂಡು ಒಂದ್ ಇದಕ್ಕೋಸ್ಕರ ನಾನು ಕೇಳ್ತೀನಿ ಅಂತ. ಹಗ್ಲು ರಾತ್ರಿ 2 ಗಂಟೆ 3 ಗಂಟೆವರೆಗೂ ಓದಿ 8.1 CGPA ತೆಗೆದು ಇವ್ರು ಆ CGPA ಮೇಲೆ ತಗೊಂತಾರೆ ಅಂದಾಗ, ಈಗ ನಮ್ಮ ಅಪ್ಪ ಅಮ್ಮನೇ ಆಗ್ಲಿ, ಅವ್ರ ಮಿಡ್ಲ್ ಸ್ಕೂಲ್ ಟೀಚರ್ಸ್ ಅವರಾದ್ರೂ ಎಷ್ಟು ನಮ್ಮನ್ನೇ ಎಜುಕೇಶನ್ ಎಲ್ಲ ಯಾವಾಗ್ಲೂ ಏನ್ ಹೇಳ್ತಾರೆ, ಎಜುಕೇಶನ್ ಕದಿಯಕ್ಕಾಗಲ್ಲ ಅಂತ, ಬಟ್ ಈಗ ಕೊಂಡ್ಕೊಬಹುದು ಅನ್ನಂಗ್ ಬಂದಿದೆ. ಎಲ್ಲಿಗೆ ಹೋಗ್ಬೇಕು ನಾವೆಲ್ಲ ಹಂಗಿದ್ರೆ? ಮಾಡಿರೋ ಒಂದು ಮನೇನು ಮಾರಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ನಿಲ್ಲಿಸ್ಬೇಕು ಅಂದ್ರೆ ಅವರು ತಮ್ಮನ್ ತಾವು ನಾವು ಪಾಪಿಗಳು, ನಾವು ದುಡ್ಡು ಮಾಡಿದ್ರೆ ನಿಮಗೆ ಈ ತರ ಆಗ್ತಾ ಇರ್ಲಿಲ್ಲ ಅಂತ ಅವ್ರು ದಿನ ಇಡೀ ಕೊರಬೇಕಾ, ದಿನ ಇಡೀ ಊಟ ಬಿಡ್ಬೇಕಾ, ಇಲ್ಲ ನಾವು ದಿನ ಇಡೀ ಊಟ ಬಿಡ್ಬೇಕಾ? ಹಿಂಗೆ ಆಗ್ತಾ ಹೋದ್ರೆ ನಾವು ಎಲ್ಲಿಗೆ ಹೋಗಿ ನಿಲ್ಬೇಕಾಗತ್ತೆ? ಇದು KPSC ಅಲ್ಲಿ ನಡೀತಾ ಇರೋ ತುಂಬಾ ಎಕ್ಸಾಮ್ಗಳು ಇದೇ ತರ ಆಗ್ತಾ ಇದೆ. ಬಟ್ ನಮ್ಮ ವೆಟರ್ನರಿ ಆಫೀಸರ್ ಎಕ್ಸಾಮ್ ಬೀಯಿಂಗ್ ನಾನು ಜಯನಗರದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಓಕೆನಾ. ನಾನೇ ಒಂದು ಅನಿಮಲ್ನ ಟ್ರೀಟ್ ಮಾಡೋದಾಗಿ ನನ್ನ ಪರಿಸ್ಥಿತಿನ ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಯಾರೋ 2 ವರ್ಷ ಫೇಲ್ ಆಗಿರೋರು, ಆಮೇಲೆ ಸಪ್ಲಿಮೆಂಟರಿ ಡಿಗ್ರಿ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಕಷ್ಟಪಡೋರು, ಫಸ್ಟ್ ರ್ಯಾಂಕಿಂಗ್ ಎಲ್ಲ ಇದ್ದಾರೆ. ನಾವು 8.1 CGPA ತೆಗೆದವ್ರು ಎಲ್ಲಿದ್ದೀವಿ? ಪೊಲೀಸ್ ಸ್ಟೇಷನ್ ಮುಂದೆ. ಇದೇನಾ ನಮಗೆ ಸರ್ಕಾರ ಕೊಡ್ತಾ ಇರೋ ರಿಟರ್ನ್ ಗಿಫ್ಟ್? ಎಲ್ಲೋ ಹೋಗಿ ನೀಟ್ ಎಕ್ಸಾಮ್ ಈ ತರ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ DK ಶಿವಕುಮಾರ್ ಸರ್, ಯಾಕೆ ಇಲ್ಲಿ ನೋಡ್ಕೊಂತಾ ಇಲ್ಲ? ನಮ್ದು ರಾಜ್ಯ ಕರೆಕ್ಟ್ ಇದೆಯಾ? ನಾವ್ ಯಾರಿಗೆ ಹೇಳ್ಬೇಕಂಗಿದ್ರೆ? ನಂದು 2024 ಅಲ್ಲಿ ಗ್ರಾಜುಯೇಟ್ ಆಗಿದ್ದು, ಅವಾಗಿಂದನೂ ವಿವೋ ಎಕ್ಸಾಮ್. ಅವಾಗ ಯಾಕಂದ್ರೆ ನೋಟಿಫಿಕೇಶನ್ ಕೂಡ 2024 ಅಲ್ಲಿ ಬಿಡ್ತಾರೆ, ಅದಾದ್ಮೇಲೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಡಿಸೆಂಬರ್ ಅಲ್ಲಿ ಯಾವಾಗ ನೋಟಿಫಿಕೇಶನ್ ಬಿಡ್ತಾರೆ, ನಾವೇನ್ ಅನ್ಕೊಂಡಿದ್ವಿ, ಓಕೆ 1 ತಿಂಗಳಲ್ಲಿ ಯಾರು ಎಕ್ಸಾಮ್ ಮಾಡಲ್ಲ, ಪೋಸ್ಟ್ಪೋನ್ ಆಗುತ್ತೆ ಅನ್ಕೊಂಡಿದ್ವಿ. ಸಡನ್ ಆಗಿ ಪ್ರೆಷರೈಸ್ ಇಂದ ಜನವರಿಯಲ್ಲಿ ಮಾಡ್ಬಿಡ್ತಾರೆ, ಫೆಬ್ರವರಿ ರಿಸಲ್ಟ್ ಬಿಡ್ತಾರೆ. ಎಲಿಜಿಬಿಲಿಟಿ ಲೀಸ್ಟ್ ಅಲ್ಲಿ ನನ್ನ ಹೆಸರು ಇತ್ತು ಕೂಡ ಮೇಡಮ್, ಎಲಿಜಿಬಿಲಿಟಿ ಲೀಸ್ಟ್ ಅಲ್ಲಿ ನನ್ನ ಹೆಸರು ಇದ್ರು ಕೂಡ ಅದ್ ಹೆಂಗಾಗಿದೆ ಅಂದ್ರೆ, ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದು ಇದ್ರಲ್ಲಿ ಎಲ್ಲ ತೆಗ್ದಾಕಿದ್ರೆ ನಂದು ಬರುತ್ತೆ ಮೇಡಮ್ ಲೀಸ್ಟ್ ಅಲ್ಲಿ. ನಾನು ಯಾರಿಗೆ ಹೇಳ್ಬೇಕಂಗಿದ್ರೆ? ನಾನು ಯಾರಿಗೆ ಹೇಳ್ಬೇಕು? ಶಾಕ್ ನನಗೆ ಆ ಲೀಸ್ಟ್ ನೋಡಿ ಏನಾಗಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಜೆನ್ಯುನ್ ಕ್ಯಾಂಡಿಡೇಟ್ಸ್ ಎಲ್ಲ ಹೋದ್ರು. ಹಂಗಿದ್ರೆ ನನ್ನ ಫ್ರೆಂಡ್ಸ್ ಇದಾರೆ ಮೇಡಮ್, ನನ್ನಷ್ಟೇ ಪರ್ಸೆಂಟೇಜ್ ತೆಗ್ದವ್ರು, ಅವ್ರೇನ್ ಮಾಡ್ಕೋಬೇಕಂಗಿದ್ರೆ? ಆರೋಪ ಮಾಡ್ತಾ ಇದ್ರಿ ಯಾರ್ದು ಶಿವಶಂಕರಪ್ಪ ಅವರ ರಿಲೇಟಿವ್ ಟಾಪ್ ಬಂದಿದ್ದಾರೆ. ಅವರು ಡಿಗ್ರಿಲಿ ಏನು ಅಂದ್ರೆ ಓಕೆ ಕ್ಯಾಂಡಿಡೇಟ್ ಅಕಾಡೆಮಿಕ್ಸ್ ಅಲ್ಲಿ ಇಂಥ ಒಂದು KPSC ಅಲ್ಲಿ ಅವರು ಟಾಪರ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ನನಗೆ ಆ ಲೀಸ್ಟ್ ನೋಡಿದಾಗ ಪಕ್ಕ ಅನ್ಸಿದ್ದೇನೋ ಕರಪ್ಷನ್. ಗೊತ್ತಿತ್ತು KPSC ಅಲ್ಲಿ ಕರಪ್ಷನ್ ಆಗತ್ತೆ ಅಂತ, ಬಟ್ ನಮ್ಗೆ ಆದಾಗ ಅದ್ರ ಗೊತ್ತಾಗೋದು KPSC ಅಲ್ಲಿ ಕರಪ್ಷನ್ ಆಗತ್ತೆ ಅಂತ. ಈಗ ನಮಗೆ ಆಗಿದೆ ಅಲ್ಲ, ಅದ್ರ ಕರೆಕ್ಟ್ ಒತ್ತಡ ಈಗ ಇದು ಬರ್ತಾ ಇದೆ. ಯಾವಾಗ ನಮ್ಮ ಅಪ್ಪ ಅಮ್ಮ ಏನು ಮಾಡ್ದಲ್ಲ, ಈಗ ಅವ್ರು ಇಲ್ಲ ನಾವು ಮಾಡ್ಬೇಕಾಗಿತ್ತು ದುಡ್ಡನ್ನ, ನಿಮ್ಮನ್ನ ಓದಿಸಬಾರ್ದಾಗಿತ್ತು, ಯಾವಾಗ ಅದನ್ನ ಒಂದ್ ಹೇಳ್ತಾರೆ ನಾವು ಓದ್ಬಾರ್ದಾಗಿತ್ತು ಅಂದಾಗ 2 ಗಂಟೆ 3 ಗಂಟೆವರೆಗೂ ಓದಿರೋದು ನಮ್ ವೇಸ್ಟ್ ಅನ್ನಿಸ್ಬಿಡ್ತು ಮೇಡಮ್. ಏನು ಅನ್ನಿಸ್ತಿಲ್ಲ. 2 ಗಂಟೆ 3 ಗಂಟೆವರೆಗೂ ಬುಕ್ ಇಟ್ಕೊಂಡು ಕಣ್ಣಿಗೆಲ್ಲ ಎಣ್ಣೆ ಬಿಟ್ಕೊಂಡು ಓದಿರ್ತೀವಿ. ಬಟ್ ಈ ತರ ಎಲ್ಲ ಆದಾಗ ಓದ್ಲೇಬಾರ್ದಾಗಿತ್ತು. ಸುಮ್ನೆ ಹೆಂಗೆ ಹಳೆ ಕಾಲದಲ್ಲೆಲ್ಲ ಮದುವೆ ಮಾಡ್ತಾ ಇದ್ರು, ಸುಮ್ನೆ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ. ಏನಕ್ಕೆ ಓದ್ಬೇಕು ಮೇಡಮ್? ನೀವ್ ಹೇಳ್ತಾ ಇದ್ರಿ ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದೆ ಅಂತ. ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮೇಡಮ್ ಈಗಲೇ ಸರಿ ಆಗ್ಲಿಲ್ಲ ಅಂದ್ರೆ ಮುಂದೆ ಇದು ಸರಿ ಹೋಗುತ್ತಾ? ಈಗ ಇದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ವಿವೋ ಎಕ್ಸಾಮ್ದು, ಓಕೆನಾ. ಫಸ್ಟ್ ಎಕ್ಸಾಮು ನೆಸರಿ ರಿಕ್ರೂಟ್ಮೆಂಟ್ ಆದಾಗ ಸೇಮ್ ಇದು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ 70 to 80 ಲ್ಯಾಕ್ ಇದಾಗತ್ತೆ ಅಂತ. ನಾವೆಲ್ಲ ಇದ್ದವರು ಉಳ್ದವರು ಹಿಂಗೆ ಪ್ರೈವೇಟ್ ಇಂಡಸ್ಟ್ರೀಸ್ ಅಲ್ಲಿ, ಪ್ರೈವೇಟ್ ಅಲ್ಲಿ ಇದಿಲ್ಲ ಅಂತಲ್ಲ ಮೇಡಮ್. ನಮ್ಮ ಪೇರೆಂಟ್ಸ್ ಆಗ್ಲಿ ಯಾರೇ ಆಗ್ಲಿ ಗವರ್ನಮೆಂಟ್ ಕೆಲಸ ಇಸ್ ಗಾಡ್ಸ್ ವರ್ಕ್ ಅಂತ ವಿಧಾನಸೌಧ ಇದ್ರ ಮೇಲೆ ಬರ್ದಿದ್ದಾರೆ. ಹೌದಾ? ಎಲ್ಲಿದೆ ಅದು? ಅದನ್ನೇ ತಗೊಳಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕಾಗಿದೆ. ನನಗೆ ಎಜುಕೇಶನ್ ಸಿಸ್ಟಮ್ ಮೇಲಾಗ್ಲಿ, ಎಂಟ್ರೆನ್ಸ್ ಎಕ್ಸಾಮ್ ಮೇಲಾಗ್ಲಿ, ಈಗ ನಾನೇ ನನ್ನ ಫ್ರೆಂಡಿಗೆ ಭಾವನಾ ಅವರ ಕಣ್ಣೀರನ್ನ ನೋಡ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ. ಬಹುಶಃ ಭಾವನಾ ಅವರ ಒಬ್ಬರ ಕಣ್ಣೀರಲ್ಲ ಅಂತ ಅನ್ಸುತ್ತೆ ಇದು. ಸಾಕಷ್ಟು ಜನ ನೀವೆಲ್ಲರೂ ಎಕ್ಸಾಮ್ ಬರ್ದಿದ್ದೀರಿ, ಎಲ್ಲರ ಪರಿಸ್ಥಿತಿಗಳು ಇದೇನೆ. ಅವರು ಒಂದು ಮಾತಂದ್ರು, ಯಾಕೆ ನಾವು ಹೆಣ್ಮಕ್ಳು ಓದಬೇಕು, ಹೋಗಿ ಮದುವೆ ಆಗ್ಬಿಡ್ಬಹುದಾಗಿತ್ತು, ಸಿಚುವೇಶನ್ ಹಿಂಗೆ ಇರುತ್ತೆ ಅಂತಂದ್ರೆ ನಮಗೇನು ಅನಿವಾರ್ಯತೆ ಇದೆ, ಇಷ್ಟು ಭ್ರಷ್ಟಾಚಾರ ಇದೆ ಅಂತ ಹೇಳಿ. ನಿಜಕ್ಕೂ ಇದೆಲ್ಲ ಪ್ರಶ್ನೆ ಮಾಡಬೇಕಾಗಿರೋದು, ವ್ಯವಸ್ಥೆಯನ್ನ ಸರಿಪಡಿಸುವಂಥ ಕೆಲಸ ಅಟ್ಲೀಸ್ಟ್ ಈಗ ಆಗಬೇಕು ಅನ್ನುವಂಥ ಒಂದು ಸಿಚುವೇಶನ್. ಹರೀಶ್, ಏನು ಹೇಳ್ತೀರಿ? ಕೊನೆಯದಾಗಿ ಏನು ಹೇಳ್ತೀರಿ? ಏನು ಆಗ್ರಹ ಮಾಡ್ತೀರಿ? ಅದೇ ಮೇಡಮ್, ಈ ಥರ ಭ್ರಷ್ಟಾಚಾರ ವ್ಯವಸ್ಥೆನ ಸರ್ಕಾರಗಳು ಒಂದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು.
ಯಾರು ಈ ಥರ ಅಕ್ರಮಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂಥವ್ರಿಗೆ ಕಠಿಣ ಶಿಕ್ಷೆಗಳನ್ನು ಕೊಡಬೇಕು. ಮತ್ತು ಮುಂದೆ ತುಂಬ KPSCಗೆ ಸುಧಾರಣೆಗಳನ್ನು ತಗೊಂಬಂದ್ಬಿಟ್ಟು ಮುಂದೆ ಯಾವುದೇ ರೀತಿಯ ಅಕ್ರಮ ಆಗದಂಗೆ ಎಲ್ಲ ಪರೀಕ್ಷಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂಡು. ಈಗ 80 ಲಕ್ಷದ್ದು ಆಫರು ಅಕಸ್ಮಾತ್ ನಿಮಗೆ ಬಂದಿದೆ ಅಥವಾ ಇನ್ಯಾರಿಗೂ ಬಂದಿದೆ ಅಂತಂದರೆ ಅದನ್ನು ಹೊಂದಿಸೋದಕ್ಕೆ ನಿಮ್ಮ ಮನೆಯವರು ಅಷ್ಟು ಶಕ್ತರಾಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಹರೀಶ್? ಇಲ್ಲ ಮೇಡಮ್, 80 ಲಕ್ಷ ಎಲ್ಲ ನಮಗೆ 5 ಲಕ್ಷನೂ ಹೊಂದ್ಸೋಕ್ಕಾಗಲ್ಲ. ಸಚಿನ್, ವ್ಯವಸ್ಥೆನೇ ಅದೊಂಥರ ಕ್ಯಾನ್ಸರ್ ರೀತಿ ಇದು ಭ್ರಷ್ಟಾಚಾರ ಅನ್ನೋದು. ಈಗ ಇವತ್ತು 80 ಲಕ್ಷ ಕೊಟ್ಟು ಕೆಲಸಕ್ಕೆ ಸೇರೋನು ನಾಳೆ 1 ಕೋಟಿನೋ 2 ಕೋಟಿನೋ 3 ಕೋಟಿನೋ ಮಾಡಿದೆ ಅವ್ನು ನಿವೃತ್ತಿ ಅಂತೂ ಆಗಲ್ಲ. ಕೋಟಿ ದುಡಿಯಕ್ಕಾಗತ್ತೆ ಅನ್ನುವಂಥ ಕಾರಣಕ್ಕೇನೆ ಇಷ್ಟು ಲಕ್ಷ ಆಫರ್ ಕೊಟ್ಟು ಆಫರ್ ಮಾಡುವಂಥ ಕೆಲಸ ಮಾಡ್ತಾರೆ. ಇಡೀ ವ್ಯವಸ್ಥೆನೇ ಭ್ರಷ್ಟಾಚಾರದಿಂದ ಕೂಡ್ಬಿಟ್ಟಿದೆ. ಹೆಂಗೆ ನೀವು ಟ್ರಾನ್ಸ್ಪರೆನ್ಸಿನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾವ ರೀತಿ ಸಿಸ್ಟಮ್ ಸರಿ ಹೋಗಬೇಕು ಅಂತ ಬಯಸ್ತೀರಿ ಸಚಿನ್? ಮ್ಯಾಮ್ ಸಿಸ್ಟಮ್ ಓಕೆ. ಈಗ ಭಾವನವ್ರದ್ದು ಈಗ ನಾವು ಬೈಟ್ ನೋಡಿರ್ಲಿಲ್ಲ ಆ ಕಡೆ. ಹೆಂಗೆ ಅಂದರೆ ಆ ಮೀಡಿಯಾ ಕೊಡೋಕ್ಕೂ ಭಯ ಮ್ಯಾಮ್ ನಮಗೆ. ಯಾಕೆಂದರೆ ಇಲ್ಲಿ ಬಿಗ್ ನೇಮ್ಸ್ ಇವೆ. ನಿಜ ಹೇಳ್ಬೇಕು, ಕರೆಕ್ಟ್. 29 ಮೇ ಫಸ್ಟು OMR ಆಗಿತ್ತು, ಇದು FIR ಇದು ಪೊಲೀಸ್ ಸ್ಟೇಷನ್ ಆಗೋಕ್ಕೂ ಇವತ್ತಿಗೂ ಲಾಟ್ ಆಫ್ ಆಲ್ಮೋಸ್ಟ್ 2 ಮಂತ್ಸಿಗೆ ನಾವು ಬಂದಿದ್ದೀವಿ. ಎಷ್ಟು ಧೈರ್ಯ ಮಾಡ್ಕೊಂಡು ಈಗ ಮೀಡಿಯಲ್ಲಿ ಏನು ಮಾತಾಡಬೇಕು, ಇವೆಲ್ಲ ನಮಗೆ ಯಾವ ಥರ ಬ್ಯಾಕ್ ಫೈರ್ ಆಗ್ಬೋದು ಅಂತ ಬಂದು ಮಾತಾಡೋಂಗಾಗಿತ್ತು. ಭಾವನ ಅವ್ರು ಹೇಳೋದು ಸತ್ಯ. ದುಡ್ಡು ಮಾಡಿದರೆ ಮ್ಯಾಮ್ ಆ ಥಾಟ್ ನನಗೂ ಬಂದಿತ್ತು. ಹೌದಲ್ವಾ, ಇಷ್ಟೆಲ್ಲ ಇದು ಮಾಡೋ ಬದಲು ಈ ಥರನೂ ಇರುತ್ತಲ್ವ. ಈಗ ಸಿಸ್ಟಮೇ ಕರೆಕ್ಟ್ ಆಗಿಲ್ಲ ಅಂದಾಗ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಅವ್ರ ಪೇರೆಂಟ್ಸ್ ಹೇಳೋಂಗೆ ಕೊಟ್ಟಿದ್ರೆ ನಮ್ಮ ಮಗಳೂ ಸೆಟ್ಲ್ ಆಗ್ತಿದ್ರು ಅನ್ನೋಂಗೆ. ಈಗ ಏನಾರು ಸಿಸ್ಟಮ್ ಹಿಂಗೆ ಚೆನ್ನಾಗಿ ವರ್ಕ್ ಔಟ್ ಮಾಡಿ ಎಕ್ಸಾಮ್ ಬರೀತೀರಾ ಅಂದರೆ ಸರಿ ಇದೆ ಅಂದರೆ ನಾವು ಅದನ್ನೇ ಮಾಡ್ತೀವಿ. ದರ್ ಇಸ್ ನೋ ಅದರ್ ವೇ. ಈಗ ಈ ಥರ ಮಾಡಿದಾಗ ಈಗ ಕರೆಕ್ಟ್ ಅವ್ರು ಹೇಳೋಂಗೆ ಎಷ್ಟು ಸ್ಟ್ರಗಲ್ ಮಾಡೋಂಗಾಯ್ತು ಮ್ಯಾಮ್. ಟು ಟೆಲ್ ಯು, ವಿ ವರ್ ದ ಫಸ್ಟ್ ಬ್ಯಾಚ್ ಟು ಗ್ರ್ಯಾಜುಯೇಟ್ ಲೈಕ್ 2017. ನಾವು ಆ ರಿಕ್ರೂಟ್ಮೆಂಟ್ಗೂ ಇವತ್ತಿಗೂ ಇದೇ ಫಸ್ಟ್ ಆಗಿರೋದು. 2017 ಮುಗಿಸಿ ಇವಾಗ ಎಕ್ಸಾಮ್ ಮಾಡಿದ್ವಿ ಕಾಲ್ಫರ್ ಆಗಕ್ಕೆ 2019 ಮೇಡಮ್ ನಾನು ಪದವಿ ಮುಗಿಸಿರೋದು. 7 ವರ್ಷದಿಂದ ಕಾಲ್ಫರೇ ಮಾಡಿಲ್ಲ ಸರ್ಕಾರ. ನೇಮಕಾತಿಗೆ ಆಸಕ್ತಿನೇ ತೋರಿಸಿಲ್ಲ. 2018 ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿ ಆರ್ಡರ್ ಕೊಟ್ಟಿರೋದು ಮೇಡಮ್. ಅದೇ ಲಾಸ್ಟ್. ಆದ್ರಿಂದ ಸಾವಿರಾರು ಹುದ್ದೆಗಳಿದ್ದಾವೆ, ಕೊಟ್ಟಿರೋದು 400 ಹುದ್ದೆಗಳಿಗೆ ಮಾತ್ರ ಕೊಟ್ಟಿಲ್ಲ. ಈಗ ಆಲ್ಮೋಸ್ಟ್ ಹಿಂಗಂದಾಗ ಇನ್ನು ಎಷ್ಟು ದಿನ ಫೈಟು ಅನ್ನೋಂಗೆ ನಮ್ಮ ಮನೇಲೂ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗ್ತದೆ. ಈಗ 2024 ಅವ್ರಿಗೆ ಒಂದು ಸ್ವಲ್ಪ ಎನರ್ಜಿ ಇದೆ ಮಾಡ್ಬೋದು. ಹಿಂಗಾದಾಗ ನಮ್ಗೆ ಅನ್ಸಿದೆ ಮ್ಯಾಮ್, ಎಷ್ಟೆಷ್ಟು ಕರೆಂಟ್ ಅಫೇರ್ ರೆಡಿ ಮಾಡಿದ್ವಿ ಗೊತ್ತಾ ನಾವು ಹರೀಶು ನಾವೆಲ್ಲ. ಬೇಕಾದ್ರೆ ನಮ್ದು ಮೊಬೈಲ್ ಕೊಡ್ತೀವಿ. 9 ವರ್ಷ ಆಗೋಯ್ತಲ್ಲ ಸಚಿನ್. ಆಗು ಮ್ಯಾಮ್ CGP ಮೇಂಟೈನ್ ಮಾಡಿದ್ವಿ. ಅವತ್ತು ನಾವು CGP ಮೇಂಟೈನ್ ಮಾಡಿದ್ವಿ. ಆ 5 ವರ್ಷನೂ ಓದಿದ್ದೀವಿ. ನಾವೇನು ಇದು ಮಾಡಿಲ್ಲ ಅಂತಲ್ಲ, ಅವತ್ತು ಮೇಂಟೈನ್ ಮಾಡಿದ್ವಿ. ಈಗ ಮತ್ತೆ ಇದನ್ನು ರೆಡಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಇವರೇನೆ ನಮ್ಮ ಎಕ್ಸಾಮ್ ಇನ್ನೊಂದು ದಿನ ನಮ್ಮ ಮನೆ ಬ್ಯಾಂಗ್ಳೂರಲ್ಲೇ ಇದ್ವಿ. ನಾವು ಮೊಬೈಲ್ ಕೊಡ್ತೀವಿ. ನಾವು ಹೇಳೋದು ಈಗ ಪ್ಯೂರ್ ಇದ್ರೆ ನಮ್ಮದೇ ನಾವು ಇನ್ವೆಸ್ಟಿಗೇಷನ್ ಕೊಡ್ತೀವಿ ತಗೊಳ್ಳಿ ಅಂತ. ರಿವಿಷನ್ ಮಾಡಿದ್ವಿ ಮ್ಯಾಮ್. ಮಿನಿಮಮ್ ಐ ಥಿಂಕ್ 2 ಅವರ್ಸ್ ಅಷ್ಟೇ. ಮಲ್ಲಿಗೆ ಬೆಳಿಗ್ಗೆ ಹೋಗಿ ಎಕ್ಸಾಮ್ ಬರ್ದಿರೋದು. ಅವ್ರು ಹೇಳೋಂಗೆ ಹಿಂಗೆಲ್ಲ ಆದರೆ ಸಿಸ್ಟಮ್ ಹಿಂಗೆ ಆಗಿದೆ ಅಂದಾಗ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇದು ಹೆಂಗೆ ಕರೆಕ್ಟ್ ಮಾಡ್ತಾರೋ ಇಲ್ಲ. ಇಫ್ ಪಾಸಿಬಲ್ UPSC ಕೊಡ್ತೀರಾ ಕೊಟ್ಬಿಡಿ, ಅಲ್ಲೇ ಬೇಕಾದ್ರೆ ಕಂಡಕ್ಟ್ ಮಾಡ್ಲಿ ಬರೀತೀವಿ. KPSCನ ಅಬಾಲಿಷ್ ಮಾಡ್ಬಿಡಿ ಅಂತ ಹೇಳ್ತೀರಿ. ಪ್ಯೂರ್ ಮೆರಿಟ್ ಅಲ್ಲಿ ಒಂಚೂರು ಮೇಂಟೈನ್ ಅಂತ ಇದೆ, ಅದಕ್ಕೋಸ್ಕರ ಅಲ್ಲಿ ಕೊಟ್ಟರು ಒಳ್ಳೇದು. ಅಲ್ಲಿಗೆ ಬರೀತೀವಿ ಬೇಕಾದ್ರೆ ಎಕ್ಸಾಮ್. ಮಂಜುನಾಥ್, ನೀವೇನು ಹೇಳ್ತೀರಿ ಕೊನೆಯದ? ಮೇಡಮ್, ಈಗ ನಮ್ಮ ಕಲೀಗು ಭಾವನ ಅವ್ರು ಮಾತಾಡಿದ ಕೇಳಿ ನನ್ನ ಕಣ್ಣಂಚೆಲ್ಲ ನೀರು ಜನಿಕ್ತು ಮೇಡಮ್. ಯಾಕೆ ಅಂದರೆ ನಾವು ಅಲ್ಲಿ FIR ಲಾಡ್ಜ್ ಮಾಡೋದ್ರಲ್ಲಿ ನಾವು ಭಾಳ ಬ್ಯುಸಿ ಇದ್ವಿ. ಯಾರ್ಯಾರು ಏನೇನು ಮಾತಾಡಿದ್ರು, ಅದು ಎಲ್ಲೆಲ್ಲಿ ಏನೇನು ಆಯಿತು, ಎಲ್ಲೆಲ್ಲಿಗೆ ತಲುಪ್ತು, ಅದೇನು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ನೀವು ಹಾಕಿದ ತಕ್ಷಣ ಮೇಡಮ್ ಅವರು ಎಲ್ಲರ ಧ್ವನಿ ಮೇಡಮ್, ಎಲ್ಲರ ಧ್ವನಿ, ನಮ್ಮೆಲ್ಲರ ಧ್ವನಿ. ಈಗ ಅವ್ರಿಗೆ ಮಾತಾಡೋ ಅವಕಾಶ ಸಿಕ್ಕಿದೆ, ಮಾತಾಡ್ತಿದ್ದಾರೆ. ಬಟ್ಟು ಏನು ಸಾರ್ವಜನಿಕವಾಗಿ ಮುಖವನ್ನು ತೋರ್ಸೋಕ್ಕಾಗದೆ ಎದೆಯಲ್ಲಿ ನೋವಿರುತ್ತೆ ಮೇಡಮ್, ಎದೆಯಲ್ಲಿ ಕಿಚ್ಚಿದೆ, ಎಲ್ಲದೂ ಇದೆ. ಆದರೆ ಬರೋದಕ್ಕೆ ನಿಮಗೆ ಗೊತ್ತು, ನಾವು ವಿದ್ಯಾರ್ಥಿಗಳು ಮೇಡಮ್, ನಮಗಿನ್ನೂ ಸಾಕಷ್ಟು ಭವಿಷ್ಯ ಇದೆ. ಅವನ್ನೆಲ್ಲ ರಿಸ್ಕ್ ಮಾಡಿಕೊಂಡು ಮುಂದೆ ಮುಂದೆ ಬರ್ತಾ ಇಲ್ಲ ಮೇಡಮ್. ಅದನ್ನು ನಾವು ಹೇಳ್ತಾ 50 ಜನ ಅಷ್ಟೇ, ಬರದೇ ಇರೋರು ತುಂಬ ಜನ, 150 ಜನ ಇದ್ದಾರೆ. ಇದು ಪಾರದರ್ಶಕವಾಗಿ ತನಿಖೆ ಆದರೆ ಯಾರ ಎದೆಯಲ್ಲಿ ನೋವಿದೆ, ದುಃಖ ಇದೆ, ಯಾರಿಗೆ ಇದರಿಂದ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಅವ್ರಿಗೆಲ್ಲ ನ್ಯಾಯ ಸಿಕ್ಕುತ್ತೆ ಮೇಡಮ್. ಅವ್ರು ಕಣ್ಣೀರು ಹಾಕ್ತಾ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಮೇಡಮ್. ಆ ರೀತಿಯ ಹಲವಾರು ಅಭ್ಯರ್ಥಿಗಳು ಇವತ್ತು ಬಂದಿಲ್ಲದೆ ಇರ್ಬೋದು, ಆದರೆ ಅವ್ರ ಮನಸ್ಸೊಳಗಡೆ ಇದೆ ಮೇಡಮ್. ನಮಗೆ ಯಾವಾಗ KPSC ನಮ್ಮನ್ನು ಕಾಲ್ ಫಾರ್ಮ್ ಮಾಡ್ತು, 2024 ಜುಲೈ 29 ಕಾಲ್ ಫಾರ್ಮ್ ಮಾಡ್ತು ಮೇಡಮ್, ನೋಟಿಫಿಕೇಶನ್ ಮಾಡ್ತು. ಆವಾಗ ನಮಗೊಂದು ಆಶಾಭಾವನೆ ಬಂತು ಮೇಡಮ್. ಏನಕ್ಕೆ ಅಂದರೆ 2018 ಪಶುವೈದ್ಯರ ನೇಮಕಾತಿಯನ್ನು ಮಾಡಿದ್ದು ಕೊನೆ.
ಆ ಪೀರಿಯಡಲ್ಲಿ ಆಗಿರೋದು ಬಿಟ್ಟರೆ ಆ 10 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಪಶುವೈದ್ಯಾಧಿಕಾರಿಗಳನ್ನು ತುಂಬಿಲ್ಲ ಮೇಡಮ್. ಈಗಲೂ ಕೂಡ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 1,500ದಿಂದ 2,000 ಹುದ್ದೆಗಳು ವೆಟರ್ನರಿ ಆಫೀಸರ್ ಹುದ್ದೆಗಳು ಖಾಲಿ ಇದಾವೆ. ರೈತರುಗಳಿಗೆ, ಜಾನುವಾರುಗಳಿಗೆ, ಮೂಕ ಪ್ರಾಣಿಗಳಿಗೆ ಒಬ್ಬ ತಜ್ಞ ಪಶುವೈದ್ಯ ಸಿಗದಲೇನೆ ತುಂಬಾ ಒದ್ದಾಡ್ತಾ ಇದ್ದಾರೆ ಮೇಡಮ್. ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ನೋಡಿದ್ರೆ ತುಂಬ ಸಮಸ್ಯೆ ಇದೆ. ಹೀಗಾಗಿ ಯಾವಾಗ ನಮ್ಗೆ ಕರಿತು ಬಿಡು, ನಮಗೆ ಒಂದು ಸರ್ಕಾರಿ ಕೆಲಸ ಸಿಕ್ತು, ಎಕ್ಸಾಮ್ ಆಗ್ತಾ ಇದೆ, ನಾನು ಕಷ್ಟಪಟ್ಟು ಓದ್ತೀನಿ, ಹಗಲು ರಾತ್ರಿ ಓದ್ತೀನಿ, ಬರಿತೀನಿ ಅಂತ ನಾವು ಮೇಡಮ್, ನನ್ನ ಸ್ನೇಹಿತ 4-5 ವರ್ಷದಿಂದ UPSC ಪ್ರಿಪೇರ್ ಆಗ್ತಾ ಇದ್ದಾನೆ ಮೇಡಮ್. ಇವತ್ತು ಅವನು ಬಂದಿದ್ದಾರೆ ಮೇಡಮ್ ನನ್ನ ಜೊತೆ. ಅವನೊಳಗೆ ಏನು ಅನಿಸಿರ್ಬೋದು ಮೇಡಮ್? ಹೆಂಗೆ ಅನಿಸಿರ್ಬೋದು? 10 ವರ್ಷದಿಂದ UPSC ಪ್ರಿಪೇರ್ ಆಗ್ತಾ ಇರೋನು ಹಿಂಗೆ ಅಕ್ರಮ ಮಾಡಿ ಅವ್ರ ಸೀಟನ್ನು ಕಿತ್ಕೊಂಡ್ರೆ ನಾವೇನು ಮಾಡೋಣ ಮೇಡಮ್? ಹೀಗಾಗಿ ನಮ್ಮ ಆಗ್ರಹ ಇಷ್ಟೇ ಮೇಡಮ್. ನಮ್ಮ ಆಗ್ರಹ ಏನು, ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು. ಇದನ್ನು CBI ಇನ್ವೆಸ್ಟಿಗೇಷನ್ಗೆ ಕೊಡಬೇಕು. ಮತ್ತು ಏನು ಈ ಅಂತಿಮ ಆಯ್ಕೆ ಪಟ್ಟಿಯನ್ನು KPSC ಪ್ರಕಟಿಸಿದೆ ಅದನ್ನು ತಡೆ ಹಿಡಿಬೇಕು. ಅದು ಪಾರದರ್ಶಕವಾಗಿ ತನಿಖೆ ಆದ ನಂತರನೇ ಇದು ಮಾಡಬೇಕು. ಮುಂದಿನ ದಿನಗಳಲ್ಲಿ ಪರೀಕ್ಷೆ ನಡೆಸುವುದಾದರೆ ಅದನ್ನ KEAಗೆ ಕೊಡಬೇಕು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಆಗಬೇಕು. ಹೌದು ಮೇಡಮ್. KPSCನ ಸ್ವಚ್ಛ ಮಾಡೋದು ಕಷ್ಟ ಮೇಡಮ್. ರೈಟ್. ಹರೀಶ್ ಅವರೇ, ಹಾಗೆ ಸಚಿನ್, ಹಾಗೆ ಮಂಜುನಾಥ್, ನ್ಯೂಸ್ ಫಸ್ಟ್ ಮೂಲಕ ನಿಮಗಾಗ್ತಾ ಇರುವಂತಹ ಸಮಸ್ಯೆಯನ್ನ ರಾಜ್ಯದ ಜನರ ಮುಂದಿಡುವಂತಹ ಪ್ರಯತ್ನವನ್ನ ಮಾಡಿದಿರಿ. ಸರ್ಕಾರದ ಗಮನಕ್ಕೆ ಈ ವಿಚಾರವನ್ನ ತರುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡಿದೀವಿ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ಪಾರದರ್ಶಕ ಆಡಳಿತದ ಬಗ್ಗೆ ಮಾತನಾಡ್ತಾರೆ. ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಮೇಲೆ ನಿರೀಕ್ಷೆಯನ್ನ ಇಡೋಣ. ಅಟ್ಲೀಸ್ಟ್ ಇದನ್ನ ಅವರು ಗಂಭೀರವಾಗಿ ಪರಿಗಣಿಸಬೇಕು. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇಷ್ಟೆಲ್ಲ ಅಕ್ರಮಗಳಾಗ್ತಾ ಇದೆ, ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಕಣ್ಣೀರನ್ನ ಹಾಕ್ತಿದ್ದಾರೆ ಅಂತಂದ್ರೆ ವ್ಯವಸ್ಥೆಗೆ ಅಂಟಿರುವಂತಹ ಕಳಂಕ, ವ್ಯವಸ್ಥೆಯ ಮೇಲೆ ಹೋಗಿರುವಂತಹ ನಂಬಿಕೆ ಇದೆಯಲ್ಲ, KPSCಯ ಮೇಲೆ ಟ್ರಸ್ಟ್ ಹೋಗ್ಬಿಟ್ಟಿದೆ ಇವತ್ತು ಪರೀಕ್ಷಾರ್ಥಿಗಳಿಗೆ. ಆ ಟ್ರಸ್ಟ್ ಅನ್ನ ರಿಸ್ಟೋರ್ ಮಾಡಬೇಕು ಅಂತಂದ್ರೆ ಆ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಕೆಲಸ ಆಗಬೇಕು. ರಾಜಕೀಯ ಪಕ್ಷಗಳು ಅಲ್ಲೆಲ್ಲೋ ಏನೋ ಆಯ್ತು ಅಂತ ಹೇಳಿ ಇಲ್ಲಿ ಯಾವುದೋ ಕಚೇರಿ ಮುಕ್ತಿಗೆ ಹಾಕೋದು, ಅಲ್ಲಿ ಯಾವುದೋ ಕಚೇರಿ ಮುಕ್ತಿಗೆ ಹಾಕೋದು ಅಲ್ಲ. ಇಲ್ಲಾಗಿದೆಯಲ್ಲ ರಾಜ್ಯದಲ್ಲಿ ಸಮಸ್ಯೆ, ಆ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿ. ಸರ್ಕಾರನೂ ಧ್ವನಿ ಎತ್ತಬೇಕು, ವಿಪಕ್ಷನೂ ಧ್ವನಿ ಎತ್ತಬೇಕು. ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಕೆಲಸ, ಅಭ್ಯರ್ಥಿಗಳಲ್ಲಿ, ಪರೀಕ್ಷಾರ್ಥಿಗಳಲ್ಲಿ, ಕರ್ನಾಟಕದ ಯುವಕರಲ್ಲಿ ವಿಶ್ವಾಸವನ್ನ ಮರುಸ್ಥಾಪಿಸುವಂತಹ ಕೆಲಸ ನಿಮ್ಮಿಂದ ಆಗಬೇಕು. ಇದು ನ್ಯೂಸ್ ಫಸ್ಟ್ ನ ಕಳಕಳಿ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.